ಅಣು ಅಣುವಿನಲ್ಲೂ ಕನ್ನಡತನ ಸಾರುವಂತಹ ಹೆಮ್ಮೆಯ ವಾಹಿನಿ ನಮ್ಮ NKR ವಾಹಿನಿಯ ಪ್ರೀತಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಧರ್ಮ ಜ್ಯೋತಿ ಕಾರ್ಯಕ್ರಮ. ಈ ವಿಶಿಷ್ಟ ವಿಭಿನ್ನ ರೀತಿಯ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಿಸ್ತಿರುವಂತಹ ಸಮಸ್ತ NKR ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ, ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಗುರುವಾಗಿ ನಿಂತು ಮಾರ್ಗದರ್ಶನ ನೀಡಲು ಪ್ರತಿದಿನ ನಮ್ಮ ಜೊತೆ ಇರುವಂತಹ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ. ಶ್ರೀಯುತರು ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ, ಧನ್ಯವಾದ. ಈಗ ಪ್ರಾರಂಭಿಸೋಣ ಕ್ಷೇತ್ರ ಮಹಿಮೆ ವಿಭಾಗವನ್ನ. ಗುರುಗಳೇ, ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಯಾವ ಒಂದು ಸುಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಭಗವಂತ ಸರ್ವಾಂತರ್ಯಾಮಿ, ಅವನಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಗೊತ್ತು. ಹಾಗಾಗಿ ಕೆಲವು ಸಂದರ್ಭ, ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಬಂದು ನೆಲೆ ಊರ್ಬಿಡ್ತಾನೆ. ಅಂಥ ಒಂದು ನೆಲೆ ಊರಿರ್ತಕ್ಕಂಥದ್ದು ನಮ್ಮ ಬೆಂಗಳೂರು ನಗರದಲ್ಲೇ ಇದೆ, ಬಸವೇಶ್ವರ ನಗರದಲ್ಲಿದೆ. ಸಾಣೆಗುರುವನಹಳ್ಳಿ ಅಂತ ಕರೀತಕ್ಕಂಥ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಿವನ ಸಾನ್ನಿಧ್ಯ ಅದು. ಅಲ್ಲಿರ್ತಕ್ಕಂಥದ್ದು ಶಿವಲಿಂಗ ನರ್ಮದಾ ಬಾಣಲಿಂಗ. ಅದು ನರ್ಮದಾ ಬಾಣಲಿಂಗ ಅಂದರೆ ಏನು ಗುರುಗಳೇ ಅಂದರೆ, ಸಿದ್ಧಪಡಿಸಿ ಇರ್ತಕ್ಕಂಥದ್ದು. ಪ್ರಕೃತಿಯೇ ಆ ಒಂದು ಲಿಂಗವನ್ನು ಸಿದ್ಧಪಡಿಸ್ತದೆ. ಸ್ವಯಂಭೂ ಅಲ್ಲ ಅದು. ಲಿಂಗ ಈ ನರ್ಮದಾ ನದಿಯಲ್ಲಿ ಕೆಲವು ಶಿಲೆಗಳು ಸಿಗ್ತವೆ. ಆ ಶಿಲೆಗಳಲ್ಲಿ ಆಕಾರವೇ ಶಿವಲಿಂಗದ ಆಕಾರ, ಯಾರು ಕೆತ್ತೋದು ಬೇಕಾಗೋದಿಲ್ಲ. ಅದನ್ನ ಪ್ರಕೃತಿ ಹಾಗೆ ಸಿದ್ಧಪಡಿಸಿರ್ತದೆ. ಬಾಣಲಿಂಗದ ಉದ್ಭವ ಅಂದ್ರೆ ಹಾಗೆ ಉದ್ಭವಿಸಿರೋದು, ಆದ್ರೆ ಇದಲ್ಲ, ಇದು ಪ್ರಕೃತಿ ನಿರ್ಮಿಸಿರ್ತಕ್ಕಂಥದ್ದು, ನೇಚರ್ ಮೇಡ್ ಅಂತಾರಲ್ಲ ಹಾಗೆ. ಈಗ ದೇವಸ್ಥಾನ ಪ್ರತಿಷ್ಠೆ ಸಂದರ್ಭದಲ್ಲಿ 3 ವಿಷಯವನ್ನು ನಾವು ಗಮನ ಇಟ್ಕೊಳ್ಳೋಣ. ಕ್ಷೇತ್ರಗಳು ಅಂತ ಆಗುವಾಗ ಮೊದಲನೇದು ಏನು ಅಂತಂದ್ರೆ ಉದ್ಭವ. ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಬಿಂಬವೋ, ಈಗ ಕೆಲವು ಟೈಮ್ ಗಣಪತಿ ಉದ್ಭವ ಅಂತ ಕೆಲವು ಕಡೆಗೆ ಇರ್ತದೆಯಲ್ಲ, ಅಲ್ಲಿ ಗಣೇಶ ಉದ್ಭವ ಆದರೆ ಕೇವಲ ಸೊಂಡಿಲಿನ ಆಕಾರದ ಮೇಲೆ ಅದು ಗಣೇಶ ಅಂತ ತಗೊಳ್ತೀವಿ ನಾವು. ಅದೇ ಶಿವ ಅಂತೇಳಿ ಬಂದಾಗ ಕೇವಲ ಲಿಂಗಾಕಾರದಲ್ಲಿ ಬರ್ತದೆ. ಬೇರೆ ಎಲ್ಲ ಪ್ರತೀಕಗಳು ಕೂಡ ಲಿಂಗಾಕಾರವಾಗೇ, ಎಲ್ಲೇ ಉದ್ಭವ ಕ್ಷೇತ್ರಕ್ಕೆ ಹೋದರೂ ನೀವು ಹೆಚ್ಚಾಗಿ ಲಿಂಗಾಕಾರವಾಗೇ ಇರ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ ಅಂದರೆ, ನರ್ಮದಾ ನದಿಯಲ್ಲಿ ಸಿಗ್ತಕ್ಕಂತಹ ಕೆಲವು ಕಲ್ಲುಗಳು ಲಿಂಗಾಕಾರವನ್ನೇ ಹೊಂದಿರ್ತವೆ. ಈ ಕೆತ್ತದಾಗ ಏನು ಮಾಡ್ತಾರೆ ಅಂದರೆ, ತಲೆಯ ಭಾಗವನ್ನು ಫ್ಲಾಟ್ ಆಗಿಡ್ತಾರೆ ಹೆಚ್ಚಾಗಿ. ಶಿವಲಿಂಗದ ಮೇಲ್ಭಾಗವನ್ನು, ಅದು ನೇಚರ್ ಮೇಡ್ಗೂ ಮ್ಯಾನ್ ಮೇಡ್ಗೂ ಡಿಫ್ರೆನ್ಸ್ ಗೊತ್ತಾಗ್ತದೆ. ಅದರ ಆ ವಿಷಯದಲ್ಲಿ ಸ್ವಲ್ಪ ಶಿಲ್ಪಕಲೆ ವಿಚಾರದಲ್ಲಿ ತಿಳುವಳಿಕೆ ಇದ್ದವರಿಗೆ ಅದು ನೇಚರ್ ಮೇಡೋ ಮ್ಯಾನ್ ಮೇಡೋ ಗೊತ್ತಾಗ್ತದೆ. ಇಲ್ಲಿರ್ತಕ್ಕಂಥ ಶಿವಲಿಂಗದಲ್ಲಿ ಇನ್ನೂ ಒಂದು ವಿಶೇಷ ಏನಿದೆ ಅಂತಂದರೆ, ಪ್ರಾಕೃತಿಕವಾಗಿ ಭಸ್ಮ ಮತ್ತು ಯಜ್ಞೋಪವೀತ ಇದೆ. ಅದರಲ್ಲಿ ಪ್ರಾಕೃತಿಕವಾಗಿಯೇ ಇದೆ. ಆ ಶಿವಲಿಂಗವನ್ನು ಸರಿಯಾಗಿ ಗಮನಿಸಿದರೆ ಕರೆಕ್ಟಾಗಿ ಲಿಂಗದ ಮೇಲ್ಭಾಗದಲ್ಲಿ ಯಾವ ಜಾಗದಲ್ಲಿ ಬೇರೆ ಕಡೆ ದೇವಸ್ಥಾನಗಳೆಲ್ಲ ಭಸ್ಮವನ್ನು ಲೇಪನ ಮಾಡ್ತಾರೆ, ಇನ್ನು ಕೆಲವು ಕಡೆಗಳಲ್ಲಿ ಬೆಳ್ಳಿಯ ಭಸ್ಮದ ಒಂದು ಪಟ್ಟೆಗಳನ್ನು ಇಟ್ಟು ತಂತಿ ಹಾಕಿ ಅದನ್ನು ಬಿಗಿದು ಇಡ್ತಕ್ಕಂಥದ್ದು, ಅದರಲ್ಲಿ ಮಧ್ಯದಲ್ಲಿ ಹಣೆಯ ಜಾಗದಲ್ಲಿ ಒಂದು ಹರಳನ್ನು ಇಡ್ತಕ್ಕಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡಿರ್ತಾರೆ ಶಿವಲಿಂಗಕ್ಕೆ. ಇಲ್ಲಿ ಹಾಗಿಲ್ಲ. ಇಲ್ಲಿ ವಿಶೇಷ ಏನಂತಂದರೆ, ಆ ಯಜ್ಞೋಪವೀತ ಅಂತಕ್ಕಂಥದ್ದು ಸರಿಯಾಗಿ ಎಡಭಾಗದ ಹೆಗಲಿನಿಂದ ಬಂದು ಬಲಭಾಗಕ್ಕೆ ಹೀಗೆ ಬಂದಂಗೆ ಕಟಿಭಾಗಕ್ಕೆ ಬಂದಾಗಿದೆ. ಅಷ್ಟು ನೀಟಾಗಿ ಆ ಬಿಂಬದ ಮೇಲೆ ಪ್ರಿಂಟ್, ಅದು ಆ ಕಲ್ಲಿನಲ್ಲಿರುವಂಥ ಲಕ್ಷಣವೇ ಆಗಿದೆ. ಅದರ ಜೊತೆಯಲ್ಲಿ ಮೇಲ್ಭಾಗದಲ್ಲಿ ಭಸ್ಮದ ಒಂದು 3 ಪಟ್ಟೆಗಳು, ಅದು ಕೂಡ ನೀಟಾಗಿ ಕಾಣಿಸ್ತದೆ. ಅಂದರೆ ಹೇಗೆ ಗೊತ್ತಾಯಿತು ನನಗೆ ಅಂತಂದರೆ, ಕಳೆದ ಒಂದು ಶಿವರಾತ್ರಿಯ ದಿವಸ ಅಲ್ಲಿ ಪೂಜೆಗೆ ಹೋಗಿದ್ದೆ. ನಾನೇ ಖುದ್ದಾಗಿ ನನ್ನ ಕೈಯಾರೆ ಅಭಿಷೇಕ ಮಾಡಲಿಕ್ಕೆ ದೇವಸ್ಥಾನದವರು ಅವಕಾಶ ಮಾಡಿಕೊಟ್ಟಿದ್ರು. ಹಾಗಾಗಿ ಹೋಗಿ ಅವನಿಗೆ ಅಭಿಷೇಕ ಮಾಡುವಾಗ ನನಗೆ ನಿಜವಾಗ್ಲೂ ಬಹಳ ಆಶ್ಚರ್ಯ ಆಯಿತು. ಇಷ್ಟು ದೊಡ್ಡ ಶಿವಲಿಂಗ, ಸುಮಾರು ಸಾಧಾರಣ ಇಷ್ಟು ದಪ್ಪ ಇದೆ ಅದು ಶಿವಲಿಂಗ. ಅದರಲ್ಲಿ ಅಷ್ಟು ಕರೆಕ್ಟಾಗಿ ಗಮನಿಸಿದ್ರೆ ಚೆಂದ ಕಾಣಿಸ್ತದೆ, ಜನಿವಾರವೂ ಕಾಣಿಸ್ತದೆ, ಭಸ್ಮದ ಪಟ್ಟೆ ಕಾಣಿಸ್ತದೆ ಅಂಥದ್ದು. ಅದರಲ್ಲಿ ಅಭಿಷೇಕ ಇತ್ಯಾದಿಗಳನ್ನು ಮಾಡುವಾಗ ಅದು ಕೂಡ ಕರೆಕ್ಟಾಗಿ ಕಾಣಿಸ್ತದೆ. ನಾವು ಅಭಿಷೇಕ ಮಾಡಿ ಪೂಜೆ ಇದೆಲ್ಲ ಮಾಡ್ಕೊಂಡು ಬಂದು ಏನೋ ಒಂದು ಥರದ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಹೇಳ್ತೇವಲ್ಲ ನಾವು, ಆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿ ಸಂಚಯನ ಬಹಳ ಸ್ಪಷ್ಟವಾಗಿ ಕಾಣ್ತಕ್ಕಂಥ ಒಂದು ಜಾಗ ಅದು. ಪೂಜಾ ಕೈಂಕರ್ಯಗಳು ಕೂಡ ವಿಧಿವತ್ತಾಗಿ ಚೆನ್ನಾಗಿ ಮಾಡ್ತಕ್ಕಂಥ, ಅಧ್ಯಯನ ಮಾಡಿರ್ತಕ್ಕಂಥ ಜನ ಇದ್ದಾರೆ. ದೇವಸ್ಥಾನದ ವ್ಯವಸ್ಥೆ ಕೂಡ ತಕ್ಕಮಟ್ಟಿಗೆ ಚೆನ್ನಾಗಿದೆ. ಬೆಂಗಳೂರಿನ ಪರಿಸರಕ್ಕೆ, ಬೆಂಗಳೂರಿನ ಪರಿಸ್ಥಿತಿಗೆ ತಕ್ಕಂತೆ ದೇವಸ್ಥಾನ ನಿರ್ಮಾಣ ಆಗಿದೆ. ಬಿಟ್ಟರೆ
ಆಗಮಶಾಸ್ತ್ರೋಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಸುಖನಾಸಿ, ನವರಂಗ, ಚಂದ್ರಶಾಲೆ, ಯಜ್ಞಶಾಲೆ, ರಾಜಗೋಪುರ, ವಿಮಾನ ಗೋಪುರ, ಧ್ವಜಸ್ತಂಭ, ಬಲಿಪೀಠ ಇತ್ಯಾದಿ ಏನಿರಬೇಕು ಸಪ್ತಾಂಗ ಅಂತ ಹೇಳ್ತಾರೆ. ಈ 7 ಅಂಗಗಳಿರಬೇಕು ಅಂಥೇಳಿ. ಈ ಅಂಗಗಳು ಪೂರ್ಣವಾಗಿ ಎಲ್ಲ ಕಡೆ ಮಾಡೋದಕ್ಕೆ ಅವಕಾಶಗಳು ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಕೇವಲ ಆ ಒಂದು ಪ್ರತೀಕವನ್ನೇ ಪ್ರಧಾನವಾಗಿ ತಗೊಂಡು ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಕೂಡ ಇಲ್ಲಿರ್ತಕ್ಕಂಥ ಜನರಿಗೆ ದರ್ಶನಕ್ಕೆ ಸುಲಭವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಭಗವಂತ ಭಕ್ತರಿಗೆ ಪ್ರೇರೇಪಣೆಯನ್ನು ಮಾಡ್ತಾನೆ. ಕಾರಣ ಏನು? ಅಲ್ಲೂ ಕೂಡ ಒಂದು ವಿಷಯ ಇದೆ. ಏನಂತ ಅಂದರೆ, ದೇವತಾ ಗ್ರಹರೂಪೇಣ ದರ್ಶಯಂತಿ ಶುಭಂ ಅಂತೇನು ಹೇಳ್ತಾರಲ್ಲ, ಅದೇ ಥರದಲ್ಲೇ ಇಲ್ಲೂ ಕೂಡ ಒಂದು ಮಾತು ಹೇಳ್ತದೆ. ನೃಲೋಕೆ ಪ್ರತಿಮಾಂ ವೀಕ್ಷ ಪೂಜಾಂ ಗೃಹಂತಿ ದೇವತಾ ನದೇವ ದಂಡಮಾದಾಯ ರಕ್ಷಂತಿ ಪುಷ್ಪಾಲವತು ಯಂತು ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ ಇತ್ಯಾದಿ ಶ್ಲೋಕಗಳ ಆಧಾರದ ಮೇಲೆ ಹೇಳೋದಾದರೆ, ದೇವತೆಗಳು ಏನು ಮಾಡ್ತಾರೆ ಅಂದರೆ, ತಮಗೆ ಆವಾಸವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಅಭಿಪ್ರಾಯ ಬಂದಾಗ ಅದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಜನರಿಗೆ ಪ್ರೇರೇಪಣೆಯನ್ನು ಕೊಟ್ಟು ತಮಗೆ ಬೇಕಾದಂತಹ ರೀತಿಯಲ್ಲಿ ಅವರ ಬುದ್ಧಿಯನ್ನು ಪ್ರಚೋದಿಸಿ ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ತಾರೆ. ಹಾಗಾಗಿಯೇ ದೇವಸ್ಥಾನಗಳ ನಿರ್ಮಾಣವಾಗ್ತದೆ. ಎಲ್ಲ ದೇವಸ್ಥಾನಗಳಿಗೆ ಇದು ಅನ್ವಯಿಸೋದಿಲ್ಲ. ಎಲ್ಲಿ ಸನ್ನಿಧಾನ ಇರ್ತದೆ ಅಲ್ಲಿಗೆ ಇದು ಅನ್ವಯಿಸ್ತದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಅದನ್ನೇ. ಯಾವ್ಯಾವುದೆಲ್ಲ ಈ ಪ್ರಪಂಚದಲ್ಲಿ ಶ್ರೇಷ್ಠ, ವಿಶೇಷ, ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು ಅಂತ ಕಾಣಿಸ್ತದೆ ನಿಮಗೆ, ಅಲ್ಲಲ್ಲಿ ದೇವತಾ ತತ್ವಗಳಿದೆ. ವಿಭೂತಿ ಅನ್ನೋ ಪದ ಬಳಸ್ತಾರೆ. ಭಸ್ಮ ಅಂತಲ್ಲ ವಿಭೂತಿ ಅಂದರೆ. ವಿಭೂತಿ ಅಂತಂದರೆ ಐಶ್ವರ್ಯ. ಐಶ್ವರ್ಯ ಅಂದರೆ ಈಶ್ವರನ ಭಾವ. ಈಶ್ವರ ಅಂದರೆ ಸರ್ವೇಶ್ವರ, ಸರ್ವೋತ್ತಮ, ಭಗವಂತ, ದೇವರು ಇತ್ಯಾದಿ ಎಲ್ಲ ಅರ್ಥ ಆಗುತ್ತೆ. ಅದನ್ನೆಲ್ಲ ನಾವು ಬಿಡಿಸಿ ಒಳಗಡೆ ಇಳಿದ್ರೆ ಮಾತ್ರ ಅದರಲ್ಲಿರ್ತಕ್ಕಂಥ ಗುಟ್ಟೇನು ಅಂತ ಗೊತ್ತಾಗೋದು. ಹಾಗಾಗಿ ಮೊದಲು ಆ ಕ್ಷೇತ್ರವನ್ನು ನಾವು ನೋಡಬೇಕು. ನೋಡಿದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ವೈಶಿಷ್ಟ್ಯಗಳು ನಮಗೆ ಅರ್ಥವಾಗುತ್ತೆ. ಹಾಗಾಗಿ ಬಸವೇಶ್ವರ ನಗರದ ಸಾಣೆಗುರುವನಹಳ್ಳಿಯಲ್ಲಿ ನೇತಾಜಿ ಪಾರ್ಕ್ ಎದುರುಗಡೆ ಇರ್ತಕ್ಕಂತಹ ಒಂದು ಶಿವನ ಸನ್ನಿಧಾನ, ಅಲ್ಲಿ ಕಾಶಿ ವಿಶ್ವನಾಥೇಶ್ವರ ಅನ್ನುವ ಹೆಸರಿನಿಂದ ಅವನಿಗೆ ಪೂಜೆ ಪುನಸ್ಕಾರಗಳು ನಡೀತದೆ. ಅಲ್ಲಿ ಹೋಗಿ ಭಕ್ತಾದಿಗಳು ಅವನ ದರ್ಶನವನ್ನು ಮಾಡಿ ಅನುಗ್ರಹ ಪಡೆದು ಬರ್ಬೋದು. ಅವರ ಹೆಸರು ಮೂಲದಲ್ಲಿ ಅವರ ಹೆಸರಿದ್ದಿದ್ದು ಗಣಪತಿ ಅಂತ. ಆ ನಂತರದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಮದುವೆ ಆಯಿತು. 8ನೇ ವಯಸ್ಸಿಗೆ ಮದುವೆ ಆಯಿತು. ಮದುವೆ ಆದ ನಂತರ ಅಂದರೆ ತುಂಬ ತುಂಟರಾಗಿದ್ದು, ಸರಿಯಾಗಿ ಏನು ಶಾಲೆಗೆ ಹೋಗೋದಲ್ಲ, ಮನೆಗೆ ಪಾಠಕ್ಕೆ ಅಂಥೇಳಿ ಮಾಸ್ತರನ್ನು ಕರ್ಕೊಬಂದು ಪಾಠ ಮಾಡಿದ್ರೆ ಮಾಸ್ಟ್ರಿಗೆ ಹೆದರಿಕೆ ಆಗ್ಬಿಟ್ಟು ಬಿಟ್ಟು ಹೋದರು. ದನ ಕಾಯ್ಲಿಕ್ಕೆ ಹೋಗೋದು ಅಂದರೆ ಮನೇಲಿ ಸಾಕಷ್ಟು ಜಾನುವಾರುಗಳು ಸಾಕಿದ್ರು. ಅವುಗಳನ್ನು ಹೊಡ್ಕೊಂಡು ಕಾಯ್ಲಿಕ್ಕಾಗಿ ಹೋಗೋದು, ಅಲ್ಲಿ ಹೋಗ್ಕೊಂಡು ಹುಡುಗರ ಜೊತೆ ಆಟ ಆಡೋದು, ಕಲ್ಲುಗಳು ಇಟ್ಕೊಂಡು ಪೂಜೆ ಮಾಡೋದು, ಭಜನೆ ಮಾಡೋದು ಇತ್ಯಾದಿಗಳನ್ನು ಮಾಡ್ತಾ ತುಂಬ ತುಂಟರಾಗಿದ್ದಂಥ ಒಂದು ಕಾಲ. ಚಿಕ್ಕ ವಯಸ್ಸಿನಲ್ಲಿ ಅವ್ರ ಒಳಗಡೆ ಒಂದು ಕುತೂಹಲ. ಯಾರಾದರೂ ಈ ಸಾಧುಗಳು, ಸತ್ಪುರುಷರು, ಸನ್ಯಾಸಿಗಳು ಓಡಾಡ್ತಿದ್ರು, ನೀವು ಯಾರು, ನೀವು ಯಾಕೆ ಹೀಗೆ, ಈ ಥರ ಬಟ್ಟೆ ಯಾಕೆ ಹಾಕೊಂಡಿದ್ದೀರಿ, ಯಾಕೆ ಗಡ್ಡ ಬಿಟ್ಟಿದ್ದೀರಿ, ಈ ಥರ ಯಾಕೆ ಓಡಾಡ್ತಿದ್ದೀರಿ, ಹೀಗೆಲ್ಲ ಅವ್ರಿಗೆ ಪ್ರಶ್ನೆಗಳನ್ನು ಮಾಡ್ತಾ ಅವ್ರಿಗೆ ಒಂದು ವಿಚಾರ ಏನು ಬಂತು ಮನಸ್ಸಿನಲ್ಲಿ ಅಂತಂದರೆ, ತಾನೂ ಸಹ ಭಗವಂತನ ದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಪ್ರಾಪ್ತಿಯಾಗ್ತದೆ ಅವರಿಗೆ. ಆ ನಂತರದಲ್ಲೇ ಅವರೇನು ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ತದೆ ಏನು ಅಂದರೆ, ಭಗವಂತನನ್ನು ದರ್ಶನ ಮಾಡಿದ ಹೊರತು ತನಗೆ ಸಮಾಧಾನ ಆಗೋದಿಲ್ಲ. ಭಗವಂತನ ದರ್ಶನ ಆಗೋದಕ್ಕೆ ಏನು ಮಾಡಬೇಕು ಅಂತಂದರೆ, ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಮತ್ತು ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಅವಸ್ಥೆ ಏನಿದೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ 8 ಮೆಟ್ಟಿಲುಗಳಿದೆ. ಈ 8 ಮೆಟ್ಟಿಲುಗಳನ್ನು ಹತ್ತಬೇಕು. ಅದನ್ನು ಹತ್ತಿಸೋರು ಯಾರು ಅಂದರೆ ಗುರುಗಳು. ಹಾಗಾಗಿ ಗುರುವನ್ನು ನಾನು ಹುಡ್ಕೊಂಡು ಹೋಗಬೇಕು. ನಾವಿವತ್ತು ಗುರುಗಳ ದರ್ಶನಕ್ಕೆ ಏನು ಯೋಚನೆ ಮಾಡ್ತಿದ್ದೀವಿ, ಆ ಗುರುಗಳು ಕೂಡ ಇನ್ನೊಬ್ಬ ಗುರುವನ್ನು ಆಶ್ರಯಿಸಿ ಹೊರಟು ಇಡೀ ದೇಶವನ್ನು ಸಂಚಾರ ಮಾಡಿಕೊಂಡು ಬಂದು ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ತುಪೇಗಾಂವ್ ಅನ್ನುವಂಥ ಊರಿನಲ್ಲಿ ಇದ್ದಂತಹ ತುಕಾಮಾಯಿ ಅನ್ನುವಂಥ ಒಬ್ಬ ಸಾಧಕರಲ್ಲಿ ಬಂದು ಸೇರಿಕೊಳ್ತಾರೆ. ಆ ತುಕಾಮಾಯಿಗಳ ಲಕ್ಷಣವೂ ಅಷ್ಟೇ, ಹರಿದಿರ್ತಕ್ಕಂಥ ಒಂದು ಸೀರೆಯನ್ನು ಉಟ್ಕೊಂಡಿದ್ರಂತೆ, ಕುತ್ತಿಗೆಗೆ ಶಂಖದ ಮಾಲೆಗಳನ್ನು ಹಾಕ್ಕೊಳ್ತಿದ್ರಂತೆ, ಕೈಗೆ ಬಳೆಗಳನ್ನು ತೊಟ್ಕೊಳ್ತಿದ್ರಂತೆ, ಹಾಗೂ ಕಂಕಳಲ್ಲಿ 2 ನಾಯಿ ಮರಿಗಳನ್ನು ಇಟ್ಕೊಂಡು ಓಡಾಡ್ತಿದ್ರಂತೆ. ಅಂತಹ ದೊಡ್ಡ ಸಾಧಕರು ನೋಡಿದವ್ರಿಗೆ ಏನನ್ಸುತ್ತೆ, ಹುಚ್ಚರು ಅನ್ಸುತ್ತೆ. ಸಾಧಕರೆಲ್ಲರೂ ಹಾಗೆ ಕಾಣಿಸೋದು ಕೂಡ. ಅವಧೂತ ಸ್ಥಿತಿಯಲ್ಲಿರೋರು ಎಲ್ಲರೂ ಕೂಡ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಹುಚ್ಚರ ಹಾಗೆ ಕಾಣಿಸ್ತಾರೆ. ಹಾಗಾಗಿ ಅಲ್ಲಿ ಬಂದಾಗ ಹೀಗೆ ಅವ್ರ ಜೊತೆಯಲ್ಲಿ ಸೇವೆ ಮಾಡ್ಕೊಂಡು ಇರಬೇಕು ಅಂತ ಬಂದ ಕೂಡಲೇ ನಾನು ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂದ್ರಂತೆ ಅವರು.
ಎತ್ತಿದ ಮಾತಿಗೆ 12 ವರ್ಷದ ಹುಡುಗ 13 ವರ್ಷದ ಹುಡುಗ ಬಂದು ನಾನು ನಿಮ್ಮ ಶಿಷ್ಯ ಆಗೋಕ್ಕೆ ಬಂದಿದ್ದೀನಿ ಅಂತ ಕಾಲಿಗೆ ಬಿದ್ದರೆ ಅವ್ರ ಬಾಯಲ್ಲಿ ಬಂದಿದ್ದ ಮೊದಲನೇ ಶಬ್ದ ಏನು ಅಂತಾರೆ, ವಾಕ್ಯ ಏನು ಅಂದರೆ ನಾನು ನಿನ್ನನ್ನು ಕೊಂದು ಬಿಡ್ತೀನಿ ಅಂತ. ಅದಕ್ಕೆ ಶಿಷ್ಯರಾಗಿ ಬರಲಿಕ್ಕೆ ಬಂದಂತಹ ಈ ಗಣಪತಿಯವರು ಏನು ಹೇಳ್ತಾರೆ ಅಂತಂದರೆ ನಾನು ನಿಮಗೆ ಜೀವ ಕೊಡ್ತೀನಿ ಅಂದ್ಬಿಡ್ತಾರೆ. ಇದಾದ ನಂತರ ಇರು ಹಾಗೆ ನನ್ನ ಹತ್ರ ಸೇವೆ ಮಾಡು ಅಂಥೇಳಿ ಒಂದೊಂದು ರೀತಿಯಲ್ಲಿ ಸೇವೆಯನ್ನು ತಗೊಳ್ತಾ ಒಂದು ದಿನ ಪರೀಕ್ಷೆ ಮಾಡಬೇಕು ಇವನನ್ನು ಅಂಥೇಳಿ ಅದೇ ಊರಿನ ಸ್ವಲ್ಪ ದೂರದಲ್ಲಿದ್ದಂತಹ ಒಂದು ನದಿಯ ತೀರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಮರದ ಕೆಳಗೆ ಕೂತ್ಕೊಂಡು ಗಣಪತಿ ಇಲ್ಲೊಂದು ಗುಂಡಿ ತೆಗಿ ಅಂತಾರೆ. ಹೋಗಿ ಗುದ್ಲಿಯನ್ನು ತೊಗೊಂಬಂದ್ಕೊಂಡು ಗುಂಡಿ ತೆಗಿತಾರೆ. ಅಲ್ಲಿ ಒಂದು 3-4 ಜನ ಮಕ್ಕಳು ಆಟ ಆಡ್ತಿರ್ತಾರೆ, ಒಂದು 4-5 ವರ್ಷ ವಯಸ್ಸಿನ ಮಕ್ಕಳು. ಗುಂಡಿ ತೆಗೆದ ನಂತರದಲ್ಲಿ ಅವರೇನು ಮಾಡ್ತಾರೆ, ಆ ಮಕ್ಕಳನ್ನೆಲ್ಲ ಎಳೆದು ಗುಂಡಿ ಒಳಗೆ ಹಾಕುವಂತಾರೆ. ಅಯ್ಯೋ, ಎಳೆದೆಲ್ಲ ಮಕ್ಕಳನ್ನು 3-4 ಮಕ್ಕಳು ಇರ್ತವೆ, ಆ ಮಕ್ಕಳನ್ನೆಲ್ಲ ಎಳೆದು ಗುಂಡಿಲಿ ಹಾಕ್ತಾರೆ. ಮುಚ್ಚಾಕು ಮಣ್ಣು ಅಂತ ಮುಚ್ಚಾಕ್ಬಿಡ್ತಾರೆ. ಮುಚ್ಚಿ ಆ ಗುದ್ಲಿ ಆ ಕಡೆ ಇಡು, ಆ ಮಣ್ಣಿನ ರಾಶಿ ಮೇಲೆ ಅಂತಾರೆ. ಕೂತ್ಕೋತಾರೆ ಇವರು. ನಾನು ಹೇಳೋ ತನಕ ಅಲಗಾಡಬಾರ್ದು, ಧ್ಯಾನ ಕೂತ್ಕೊಂಡ್ಬಿಡು. ಸರಿ, ಕೆಳಗಡೆ ಗುಂಡಿ ತೆಗೆದಿದ್ದಾರೆ, ಮಕ್ಕಳನ್ನ ಹಾಕಿದ್ದಾರೆ, ಮೇಲೆ ಮಣ್ಣು ಮುಚ್ಚಿದ್ದಾರೆ, ಅದ್ರ ಮೇಲೆ ತಾವು ಕೂತಿದ್ದಾರೆ, ಅದ್ರ ಮೇಲೆ ಧ್ಯಾನ ಮಾಡುವಂಥ ಗುರುವಿನ ಅಪ್ಪಣೆ ಆಯಿತು. ಕೂತ್ಕೊಂಡು ಧ್ಯಾನ ಶುರು ಮಾಡೋದು. ಬೆಳಿಗ್ಗೆ ಸುಮಾರು 9-10 ಗಂಟೆ ಕೂತವರು 3 ಗಂಟೆ ಆದರೂ ಇವರು ಅಲಗಾಡ್ಲೂ ಇಲ್ಲ, ಅವ್ರು ಇಲ್ಲಿ ದೇಳಲೂ ಇಲ್ಲ. ಆ ಮಕ್ಕಳ ಮನೆಯವರು ಹುಡುಕ್ತಾ ಬಂದು ಮಕ್ಕಳೆಲ್ಲಿ ಹೋದು. ಆವಾಗ ಇವರೇ ತುಕಾಮಾಯಿಗಳೇ ಗುರುಗಳೇನೇ ಏನು ಮಾಡ್ತಾರೆ ಅಂದರೆ ಶಿಷ್ಯನ ತೋರಿಸ್ತಾರೆ. ಅವನು ಇದಾನಲ್ಲ, ಅವನ ಗಣಪತಿ ಗುಂಡಿ ತೋಡಿ ಮಕ್ಕಳನ್ನ ಒಳಗೆ ಹಾಕಿ ಮೇಲೆ ಮಣ್ಣು ಮುಚ್ಚಿ ಅದ್ರ ಮೇಲೆ ಕುತ್ಕೊಂಡು ಜಪ ಮಾಡ್ತಿದ್ದಾನೆ ಅವನು, ಗೊತ್ತಾ ಅಂತಾರೆ. ಅಯ್ಯೋ ಶಿವನೇ, ಸಿಟ್ಟು ಬಂದೋಯ್ತು. ಎಲ್ಲರೂ ಸೇರ್ಕೊಂಡು ಚೆಚ್ಚಿ ಎಳ್ದು ಈ ಕಡೆ ಹಾಕಿದ್ರು. ಈ ಕಡೆ ಹಾಕಿದಾಗ ಏನು ನೋಡ್ತೀರ, ಅವನು ಎಳ್ದು ಈ ಕಡೆ ಹಾಕ್ಬಿಟ್ಟು ಮಣ್ಣು ತೆಗೀರಿ ಅಂದರು ಇವ್ರು ಗುರುಗಳು, ತುಕಾಮಾಯಿಗಳು. ಸರಿ, ಆ ಮಣ್ಣನ್ನೆಲ್ಲ ತೆಗೆದು ನೋಡೋ ಅಷ್ಟೊತ್ತಿಗೆ ಆ 3 ಮಕ್ಕಳು ಮಣ್ಣೊಳಗಡೆ ಇದ್ದರೆ ಯಾವ ಅವಸ್ಥೆಗೆ ತಲುಪಬೇಕೋ ಆ ಅವಸ್ಥೆಗೆ ತಲುಪಿ ಆಗಿತ್ತು. ಅದು ನೋಡಿದವ್ರಿಗೆ ಇವ್ರಿಗೆ ಮತ್ತೆ ತಡ್ಕೊಳಕ್ಕಾಗಲಿಲ್ಲ. ಇಂಥ ಪರಿಸ್ಥಿತಿ ತಂದನು ಇದೇ ಗಣಪತಿ ಅಂದ್ಕೊಂಡು ಮತ್ತೆ ಹಿಡ್ಕೊಂಡು ಚೆನ್ನಾಗಿ ಚೆಚ್ಚಿದ್ರು. ಆ ನಂತರ ಇವರೇ ಬಂದು ಬಿಡಿಸ್ತಾರೆ, ತುಕಾಮಾಯಿಗಳು ಬಂದು ಬಿಡಿಸಿ ಎದ್ದೇಳಿ ಏನು ಈ ಥರ ಎಲ್ಲ ಮಾಡ್ತೀರಿ, ಬಿಡಿ ಹೋಗಲಿ ಅಂತ ಹೇಳ್ಕೊಂಡು ಅವ್ರನ್ನ ಎಬ್ಬಿಸ್ತಾರೆ. ಎಬ್ಬಿಸ್ಬಿಟ್ಟು ತಾವು ಆ ಗುಂಡಿ ಒಳಗೆ ಇಳಿದು ಅಡ್ಡಡ್ಡ ಬಿದ್ದುಕೊಂಡಿರ್ತಾವಲ್ಲ 3-4 ಮಕ್ಕಳು, ಒಂದೊಂದೇ ಮಗುವಿದ್ದು ಕಾಲನ್ನು ಹಿಡಿದು ಎತ್ತಿ ತೆಗೆದು ಗುಂಡಿಯಿಂದ ಮೇಲೆ ಬಿಸಾಕ್ತಾರೆ. ಕೆಳಗಡೆ ಬೀಳ್ತಿದ್ದಕ್ಕೆ ಬಡ ಎದ್ಕೊಂಡು ಓಡೋಗ್ಬಿಡ್ತಾವೆ 3 ಮಕ್ಕಳು, ಎದ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಇವ್ರು ಎಲ್ಲರಿಗೂ ತುಂಬ ದುಃಖ ಆಗ್ಬಿಡುತ್ತೆ. ಅಯ್ಯೋ, ಇದು ಯಾವುದೋ ಹೊಸ ಒಂದು ತಂತ್ರ ಇದು ಗುರುಗಳದ್ದು ಅಂಥೇಳಿ ಅವರಿಗೆಲ್ಲ ಆವಾಗ ಅರ್ಥ ಆಗುತ್ತೆ. ಎಲ್ಲರೂ ತಪ್ಪಾಯಿತು ಅಂತ ಕ್ಷಮೆ ಕೇಳಿದಾಗ ಆಗ ತುಕಾಮಾಯಿಗಳಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಏನಂದರೆ ಗಣಪತಿಗೆ ಪೂರ್ಣವಾದಂಥ ಭಕ್ತಿ ಇದೆ ನನ್ನ ಮೇಲೆ, ಈತ ನಿಷ್ಠಾವಂತ, ಈತನಿಗೆ ತನ್ನ ಶರೀರ ನಾಶ ಆದರೂ ಪರವಾಗಿಲ್ಲ, ನಾನು ಗುರುವಿನ ಅನುಗ್ರಹ ಪಡಿತೀನಿ ಹೇಳೋ ಹಠದಲ್ಲಿದ್ದಾನೆ ಅಂಥೇಳಿ ಕರ್ಕೊಂಡು ಬಂದು ಅವರನ್ನು ಒಂದು ರಾಮನವಮಿ ದಿವಸ ಅವರಿಗೆ ಒಂದು ಬ್ರಹ್ಮಜ್ಞಾನವನ್ನು ಅನುಗ್ರಹ ಮಾಡಿಕೊಟ್ಟು, ಯೋಗ ವಾಸಿಷ್ಠದಲ್ಲಿ ಯಾವ ಒಂದು ವಿಧಾನಗಳು ಹೇಳಿದಾರೋ ಆ ರೀತಿಯಲ್ಲಿ ವಸಿಷ್ಠರಿಂದ ರಾಮಚಂದ್ರನಿಗೆ ಉಪದೇಶವಾಗ್ತಕ್ಕಂಥ ರೀತಿಯ ಆ ಒಂದು ಜ್ಞಾನ, ಸಂಪೂರ್ಣ ಜ್ಞಾನವನ್ನು ಅವರಿಗೆ ಉಪದೇಶ ಮಾಡಿ ಗಣಪತಿಗೆ ಪುನಃ ನಾಮಕರಣವನ್ನು ಮಾಡ್ತಾರೆ. ಬ್ರಹ್ಮಚೈತನ್ಯ ಅಂತ. ಬ್ರಹ್ಮಚೈತನ್ಯ ಮಹಾರಾಜ್, ಗೋಂದಾವಲಿಕರ್ ಮಹಾರಾಜರ ಕಥೆ ಇದು. ತುಂಬ ದೊಡ್ಡದಾಗಿದೆ, ಅದು ಚರಿತ್ರೆ ಬಹಳ ಅದ್ಭುತವಾಗಿದೆ. ಅದು ಹೇಳೋದಕ್ಕೆ 1 ಗಂಟೆ 2 ಗಂಟೆ ಎಲ್ಲ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಮತ್ತು ಅಷ್ಟು ಎಲ್ಲ ವಿಚಿತ್ರ ಘಟನೆಗಳೇ ಅವ್ರ ಜೀವನದಲ್ಲಿ ನಡೆಯೋದೆಲ್ಲ. ಅವರು ಅವರ ಹಿಂದಿನ ಒಂದು ಜನ್ಮದಲ್ಲಿ ಸಮರ್ಥ ರಾಮದಾಸರಾಗಿದ್ದರು ಅಂತಕ್ಕಂಥದ್ದು. ಸಮರ್ಥ ರಾಮದಾಸರಾಗಿದ್ದಾಗ ಅವರ ತಾಯಿ ರಾಣುಬಾಯಿ ಅಂತ, ಅವರ ಹಿಂದಿನ ಅವತಾರದಲ್ಲಿ ಸಮರ್ಥ ರಾಮದಾಸರಾಗಿದ್ದು. ನಂತರ ರಾಮದಾಸರ ಕಥೆಯನ್ನು ಮುಂದಿನ ಯಾವುದಾದ್ರು ಸಂಚಿಕೆಯಲ್ಲಿ ತಗೊಳ್ತೀನಿ ನಾನು ಸಮರ್ಥರ ಬಗ್ಗೆ. ಆ ಸಮರ್ಥರು ಮದುವೆ ಮಾಡಿಕೊಳ್ಳಿಲ್ಲ. 12ನೇ ವಯಸ್ಸಿನಲ್ಲಿ ಮದುವೆ ಮಂಟಪದಲ್ಲಿದ್ದು ತಾಯಿಯನ್ನು ಕೇಳಿ, ನೀವು ನೋಡ್ದಿಯಲ್ಲ, ತಾಯಿ ಹತ್ರ ಪ್ರಮಾಣ ತಗೊಂಡಿರ್ತಾರೆ ಸಮರ್ಥರ ಕಥೆಯಲ್ಲಿ, ನಾನು ಹೇಳ್ತೀನಿ ಅದನ್ನ. ಆ ಮಂಟಪದಿಂದ ಮದುವೆ ಮಂಟಪದಿಂದಲೇ ಓಡೋದವರು, ಮದುವೆ ಮಾಡ್ಕೊಳ್ಳದೆ ಓಡೋದವರು ಸಮರ್ಥ ರಾಮದಾಸರು. ಮದುವೆ ಮಾಡ್ಕೊಳ್ಳಿಲ್ಲ. ಮಂಟಪದಲ್ಲಿದ್ದವರು ಮದುವೆ ಮನೆಯಿಂದ ಓಡೋಗದೆ ಈಗೆಲ್ಲ ಕುಕ್ಕರ್ ಆಫ್ ಮಾಡೋದು ಕೊಡೋಗ್ತೀವಿ ನಾವು, ಅಷ್ಟೇ ಬಿಟ್ಟರು ಮತ್ತಿನ್ನೇನಿಲ್ಲ. ಈ ರೀತಿಯಾಗಿ ಮಗನ ಮದುವೆ ನೋಡಲಿಲ್ಲ ಅಂತ ಚಿಂತೆಯಲ್ಲಿದ್ದಾಗ ನಾನು ಮತ್ತೆ ಅವತಾರ ಮಾಡ್ತೀನಿ, ಆವಾಗ ನೀನೇ ಮತ್ತು ನನ್ನ ತಾಯಿಯಾಗಿ ಬರ್ತೀಯ, 1 ಅಲ್ಲ 2 ಮದುವೆ ಮಾಡ್ಕೊಳ್ತೀನಿ, ಆವಾಗ ಚಿಂತೆ ಮಾಡಬೇಡ ಅಂಥೇಳಿ ತಾಯಿಗೆ ಸಮಾಧಾನ ಪಡಿಸಿದ್ರಂತೆ. ಆ ನಂತರದಲ್ಲಿ ಅವರೇ ಬ್ರಹ್ಮಚೈತನ್ಯ ಮಹಾರಾಜರಾಗಿ ಬಂದರು ಅಂತಕ್ಕಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಒಂದು ಮದುವೆ. ಆ ನಂತರದಲ್ಲಿ ಇವರಿಗೆ ಒಂದು ಸಿದ್ಧಿ ಆಗ್ತಕ್ಕಂಥದ್ದು, ಬ್ರಹ್ಮಜ್ಞಾನವಾಗ್ತಕ್ಕಂಥದ್ದು, ತಪಸ್ಸು ಮಾಡ್ತಕ್ಕಂಥದ್ದು, ಯೋಗಿಗಳಾಗಿ ದೊಡ್ಡ ಯೋಗಿಗಳನ್ನು, ಯೋಗ ಸಮಾಧಿಯನ್ನು ಹೊಂದೋದು ಹೇಗೆ ಅನ್ನೋದನ್ನೆಲ್ಲ ಕಲಿಸಿ ಇತ್ಯಾದಿಗಳನ್ನೆಲ್ಲ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧುಗಳಾಗಿ ಸಾಕಷ್ಟು ಅವರ ಆ ಒಂದು ಕ್ಷೇತ್ರದಲ್ಲಿ
ಬರ್ತಕ್ಕಂಥ ಅನೇಕ ಜಿಜ್ಞಾಸುಗಳಿಗೆ ಇವತ್ತಿಗೂ ಕೂಡ ಒಂದು ಜೀವಂತ ಕ್ಷೇತ್ರ ಅದು. ಖುದ್ದಾಗಿ ನಾನು ಹೋಗಿ ನೋಡಿ ಬಂದಿದ್ದೀನಿ ಆ ಜಾಗ. ಆ ಬ್ರಹ್ಮಚೈತನ್ಯ ಮಹಾರಾಜರು ಗೋಂದಾವಲೆಗೆ ಬಂದು ಆ ನಂತರದಲ್ಲಿ ವಾಸ ಮಾಡ್ತಾರೆ. ಮೂಲತಃ ಗೋಂದಾವಲೆಯವರೇ ಅವರು. ಅವರ ತಂದೆ ಅಜ್ಜನ ಕಾಲದಿಂದಲೂ ಕೂಡ ಗೋಂದಾವಲೆಯಲ್ಲೇ ಇದ್ದಂಥವರು. ಅಲ್ಲಿ ಇದ್ದು ಜೀವನ ಮಾಡಿ ಅಲ್ಲಿಂದ ಅವರು ತುಪೇಗಾಂವ್ ಅನ್ನುವಂಥ ಊರಿಗೆ ಹೋಗಿ ಅಲ್ಲಿ ತುಕಾರಾಮ್ ಮಹಾರಾಜರು ಅಥವಾ ತುಕಾಮಾಯಿ ಅನ್ನುವಂಥವ್ರ ಹತ್ರ ಬ್ರಹ್ಮಜ್ಞಾನವನ್ನು ಪಡೆದು ಗುರುವನ್ನು ಆಶ್ರಯಿಸಿ ಯೋಗ ಸಾಧನೆಯನ್ನು ಮಾಡಿ ಆನಂತರ 12 ವರ್ಷಗಳ ಕಾಲ ಇಡೀ ಭಾರತವನ್ನು ಅವರು ಪರಿಭ್ರಮಣ ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ. ರಾಮೇಶ್ವರ ಇತ್ಯಾದಿ ಎಲ್ಲ ಕ್ಷೇತ್ರಗಳ ಬಗ್ಗೆ ಅವರ ಚರಿತ್ರೆಯಲ್ಲಿ ಬರ್ತದೆ. ಹೀಗೆ ಎಲ್ಲ ಕಡೆಗಳಲ್ಲೂ ಸಂಚಾರ ಮಾಡಿ ಬಂದು ಪುನಃ ಮತ್ತೆ ಗೋಂದಾವಲೆಗೆ ಬಂದು ವಾಸ ಮಾಡ್ತಾರೆ. ಅನೇಕ ವರ್ಷಗಳ ಕಾಲ ಅವರ ಚರಿತ್ರೆಯಲ್ಲಿ ಚಿತ್ರ ಘಟನೆಗಳೆಲ್ಲ ಗೋಂದಾವಲೆಯಲ್ಲಿ ನಡೀತದೆ. ವಿಚಿತ್ರ ಘಟನೆಗಳು, ಅದನ್ನೆಲ್ಲ ನಾವು ಎಲ್ಲ ವಿವರಣೆ ಕೊಡೋದಕ್ಕೆ 1 ಸಂಚಿಕೆ ಅಲ್ಲ 10 ಸಂಚಿಕೆ ಮಾಡಿದರೂ ಸಾಧ್ಯ ಇಲ್ಲ. ಹಾಗಾಗಿ ಅವರು ಅಲ್ಲಿ ನೆಲೆ ನಿಂತು ಸುಮಾರು ಅವರ ವಯಸ್ಸು ಒಂದು 70 ವರ್ಷ ಆಗುವಲ್ಲಿವರೆಗೂ ಅಲ್ಲೇ ಇದ್ದು ಬರ್ತಕ್ಕಂಥ ಜಿಜ್ಞಾಸುಗಳಿಗೆ ಬೇಕಾಗಿರತಕ್ಕಂಥ ಮಾರ್ಗದರ್ಶನವನ್ನು ಮಾಡಿ ಭಗವಂತನ ನಾಮಸ್ಮರಣೆಗೆ ಹಚ್ಚಿ ಅವರೆಲ್ಲ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವಂಥ ಶಿಷ್ಯರನ್ನು ಕೂಡ ಸಿದ್ಧಪಡಿಸಿ ಇವತ್ತೂ ಕೂಡ ಗೋಂದಾವಲೆಯಲ್ಲಿ ಬ್ರಹ್ಮಚೈತನ್ಯ ಮಹಾರಾಜರ ಸಮಾಧಿ ಇದೆ. ಅವರು ಕೂಡ ಲೌಕಿಕರಾಗಿದ್ದಂಥವರು. ಅವರದ್ದು ಅಗ್ನಿ ಸಂಸ್ಕಾರವೇ ಆಗಿರತಕ್ಕಂಥದ್ದು. ಅದರ ನೆನಪಿಗಾಗಿ ಅವರು ಇದ್ದು ಬಾಳಿದಂತಹ ಜಾಗದಲ್ಲಿ ಇವತ್ತು ಒಂದು ಸಮಾಧಿಯನ್ನು ಕೂಡ ನಿರ್ಮಾಣ ಮಾಡಿ ದೊಡ್ಡ ಮಟ್ಟದಲ್ಲಿ ಬರ್ತಕ್ಕಂಥ ಗುರುಭಕ್ತರನ್ನು ಅಲ್ಲಿ ಒಂದು ಆಧ್ಯಾತ್ಮಿಕವಾದ ಚೈತನ್ಯವನ್ನು ಅವರಿಗೆ ಕೊಡ್ತಕ್ಕಂಥ ಒಂದು ಕ್ಷೇತ್ರವಾಗಿ ಇವತ್ತಿಗೂ ಕೂಡ ಉಂಟು. ಗುರುಗಳೇ, ಆಚಾರ ವಿಚಾರ ವಿಭಾಗದಲ್ಲಿ ನಾನು ವಾಸ್ತವಕ್ಕೆ ಬಹಳ ಹತ್ತಿರವಾಗಿರುವಂಥ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸೋದ್ರಿಂದ ನೀವು ನೋಡಿರ್ತೀರ ಬಹುಶಃ. ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಮೇಕಪ್ ಕಲಿತಾ ಇದ್ದಾರೆ, ಇನ್ಸ್ಟಿಟ್ಯೂಟ್ಗಳು ಹೆಚ್ಚಾಗಿದೆ. ಮೇಕಪ್ ಕಲಿಯುವಾಗ ಕೆಲವೊಬ್ಬರಿಗೆ ಈಗಿನ ಮಾಡರ್ನ್ ಸ್ಟೈಲ್ನಲ್ಲಿ ಸ್ಟೈಲಿಂಗ್ ಮಾಡ್ತಾರೆ. ಇನ್ನು ಕೆಲವರು ದೇವಿಯ ರೂಪದಲ್ಲಿ ಅಥವಾ ಶಿವನ ರೂಪದಲ್ಲಿ ಮೇಕಪ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ತುಂಬ ಜನ ಅದನ್ನು ಮಾಡಿಸ್ಕೊಳ್ತಾರೆ. ಅದು ಮೇಕಪ್ ಆರ್ಟಿಸ್ಟ್ಗಳು ಕರೆಸಿ ಒಂದು ಕೊಲ್ಯಾಬ್ ಥರ ಮಾಡ್ಕೊಳ್ಳೋ ಅಂಥದ್ದು ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಆದರೆ ಅದರ ಜೊತೆಗೆ ಈಗ ಗೋಕುಲಾಷ್ಟಮಿ ಎಲ್ಲ ಬಂದರೆ ಮಕ್ಕಳನ್ನು ನಾವು ಸಾಕ್ಷಾತ್ ಕೃಷ್ಣ ಅನ್ನೋ ರೀತಿ ಅಲಂಕರಿಸಿ ಮತ್ತು ಪಾದಗಳನ್ನು ಇಡಿಸೋ ಅಂಥದ್ದು, ಕೃಷ್ಣನ ಪಾದ ಅಂತ ಏನು ಹೇಳ್ತೀವಿ, ಅವೆಲ್ಲವೂ ಹಿಂದಿನಿಂದಲೂ ನಡ್ಕೊಂಡು ಬಂದಿರೋವಂಥದ್ದು. ಪುಟ್ಟ ಮಕ್ಕಳಿಗೆ ಒಂದು ಏಜ್ವರೆಗೂ ಕೃಷ್ಣನ ಒಂದು ದಿರಿಸನ್ನು ಹಾಕಿಸಿ ಫೋಟೋ ತೆಗೆಸ್ತಾ ಇದ್ವಿ. ಈಗ ಕಾಲ ಬದಲಾದಂತೆ ಗರ್ಭಿಣಿ ಸ್ತ್ರೀಯರು ಒಂದು ರೀತಿ ಯಶೋದೆಯ ರೀತಿಯಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋ ಅಂಥದ್ದು ಇವೆಲ್ಲವನ್ನು ಮಾಡ್ಕೊಳ್ತಾರೆ. ಇನ್ನು ಕೆಲವರು ನವರಾತ್ರಿ ಸಂದರ್ಭಗಳಲ್ಲಿ ನವದುರ್ಗೆಯರ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಳ್ಳೋ ಅಂಥದ್ದು. ಅದಕ್ಕೇನಾದರೂ ಪದ್ಧತಿ ಉಂಟೆ? ಯಾಕಂದರೆ ಕಾಂತಾರ ಸಿನಿಮಾ ಬಂದಾಗ ಕೆಲವೊಂದು ಕಡೆ ಕೆಲವರು ವಿರೋಧಿಸಿರೋದನ್ನು ನಾವು ನೋಡಿದ್ದೀವಿ. ದೈವಗಳ ರೀತಿಯಲ್ಲಿ ಎಲ್ಲೆಂದರಲ್ಲಿ ನೃತ್ಯವನ್ನು ಮಾಡಬಾರ್ದು ಅಂತ ಕರಾವಳಿ ಭಾಗದ ಜನರು ಸ್ವಲ್ಪ ಅದು ಅವರು ಸೂಕ್ಷ್ಮವಾಗಿ ನೋಡುವಂಥದ್ದು. ಯಾರಂದರೆ ಅವರು ಅದನ್ನು ಹಾಕಬಾರ್ದು, ನೀವು ವೇಷ ಹಾಕೊಳ್ಳೋದಲ್ಲ, ಅದಕ್ಕೆ ಅದರದೇ ಆದ ಆಚರಣೆ ಇದೆ, ಪದ್ಧತಿ ಇದೆ, ನಮಗೆ ನೋವುಂಟಾಗುತ್ತೆ ಮತ್ತು ಅಪಚಾರವಾದರೆ ನಿಮ್ಮ ಜೀವನದಲ್ಲೂ ನೋವು ತಿನ್ನಬಹುದು ಅನ್ನೋ ಒಂದಷ್ಟು ವಿಚಾರಗಳನ್ನು ನಾನು ಕೇಳಿದ್ದೀನಿ. ಹಾಗಾಗಿ ಯಾರಾದರೂ ಮಕ್ಕಳಿಗೆ ಆ ವೇಷವನ್ನು ಹಾಕಿಸೋವಂಥವ್ರಿಗೆ ಅಥವಾ ಅವರೇ ಆ ರೀತಿ ಮೇಕಪ್ ಮಾಡ್ಕೊಳ್ಳೋರಿಗೆ ನಿಮ್ಮ ಕಿವಿ ಮಾತೇನು, ಏನು ಎಚ್ಚರಿಕೆ ವಹಿಸಬೇಕು? ನೀವು ನನ್ನನ್ನು ಆಧ್ಯಾತ್ಮಿಕ ಚಿಂತಕರು ಅಂತ ಮೊದಲಿಗೆ ಪರಿಚಯ ಮಾಡಿಸ್ಬಿಟ್ಟಿದ್ದೀರಿ. ಹಾಗಾಗಿ ನಾನು ಆಧ್ಯಾತ್ಮಿಕವಾಗಿ ಮೊದಲು ಅದಕ್ಕೆ ಉತ್ತರ ಕೊಡ್ತೀನಿ. ವಿಷಯ ಏನು? ಭಾವಗ್ರಾಹಿ ಜನಾರ್ದನ. ದೇವತಾ ಚೈತನ್ಯಗಳು ಎಲ್ಲೋ ಆಕಾಶದಲ್ಲೋ ವೈಕುಂಠದಲ್ಲೋ ಕೈಲಾಸದಲ್ಲೋ ಇದ್ದು ನೀವು ಬೇಕಾದಾಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಂಟರ್ನೆಟ್ನಲ್ಲಿ ಸಿಕ್ಕಿದಂಥದ್ದು ಅಲ್ಲ. ದೇವತಾ ಚೈತನ್ಯಗಳು ನಮ್ಮ ಒಳಗೆ ಇರ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ದೇವರು ಎಲ್ಲಿದ್ದಾನೆ? ಸರ್ವಭೂತಾನ ಹೃದ್ದೇಶ, ನಿನ್ನ ಹೃದಯ ಮಂದಿರದಲ್ಲಿರ್ತಕ್ಕಂಥವನು ಭಗವಂತ. ಹಾಗಾಗಿ ನಿನ್ನ ಭಾವನೆಗಳು ಭಗವಂತನನ್ನು ಸ್ತುತಿಸ್ತಾ ಇದ್ದೇನೆ, ನನ್ನೊಳಗಿರ್ತಕ್ಕಂಥ ಭಗವಂತನಿಗೆ ನಾನು ಆರಾಧನೆಯನ್ನು ಮಾಡ್ತಿದ್ದೇನೆ, ಅಥವಾ ನನ್ನೊಳಗಡೆ ಇರ್ತಕ್ಕಂಥ ಭಗವತ್ ಚೈತನ್ಯವನ್ನು ನಾನು ಅನುಭವಿಸ್ತಿದ್ದೇನೆ ಅಂತ ಮೇಕಪ್ ಮಾಡಿಕೊಂಡ್ರೆ ಯಾವ ತಪ್ಪು ಇಲ್ಲ, ಖಂಡಿತ ಮಾಡಿಕೊಳ್ಳಿ. ಈಗ ಚಿಕ್ಕ ಮಕ್ಕಳಿಗೆ ಕೃಷ್ಣನ ವೇಷವೋ ರಾಧೆ ವೇಷವೋ ಹಾಕ್ತಾರೆ ಅಲ್ವಾ? 5 ವರ್ಷದ ಒಳಗಿನ ಮಕ್ಕಳಿಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಅವು ಮುಗ್ಧ, ಅವಕ್ಕೆ ದ್ವೇಷ ಗೊತ್ತಿಲ್ಲ,
ಬಂದಿರೋ ಭಾವನೆಗಳನ್ನು ಆ ಕ್ಷಣದಲ್ಲೇ ವ್ಯಕ್ತಪಡಿಸ್ತಕ್ಕಂಥವರು ಭಗವಂತನಿಗೂ ಆಶುತೋಷ ಅಂತಾರೆ. ಪ್ರಾಮಾಣಿಕವಾದ ಭಕ್ತಿಯಿಂದ ಅವನನ್ನು ಕೃಷ್ಣ ಅಂದ್ಬಿಟ್ರೆ ಅಥವಾ ಶಿವ ಅಂದ್ಬಿಟ್ರೆ ಪಟ್ಟಂತೇಳಿ ಅವನಿಗೆ ಸಮಾಧಾನ ಆಗುತ್ತೆ, ಆಶುತೋಷ ತತ್ಕ್ಷಣದಲ್ಲಿ ಅವನಿಗೆ ಸಂತೋಷವಾಗುತ್ತೆ ಅಂತ ಅರ್ಥ. ಹಾಗಾಗಿ ನಾವು ಚಿಕ್ಕ ಮಕ್ಕಳಿಗೆ ಮಾತ್ರ ಆವೇಶಾದಿಗಳನ್ನು ತೊಡಸ್ತೇವೆ. ಕಾರಣ ಏನು ಅಂತಂದರೆ ಅವರಿಗೆ ದುರಾಸೆ ಇರೋದಿಲ್ಲ, ನಾಚಿಕೆ ಇರೋದಿಲ್ಲ. ಯೋಚನೆ ಮಾಡಿ, ಚಿಕ್ಕ ಮಕ್ಕಳು ಅವು ಬಟ್ಟೆ ಇಲ್ಲದೆ ಇದ್ರೂ ಓಡಾಡ್ತವೆ, ಹೌದಾ? ಅವಕ್ಕೆ ಗಲೀಜು ಯಾವುದು ಅಂತ ಗೊತ್ತಿರೋದಿಲ್ಲ, ಅಥವಾ ಇನ್ನೊಬ್ಬರ ಮೇಲೆ ದ್ವೇಷ ಇರೋದಿಲ್ಲ. ಅವ್ರನ್ನ ಯಾರು ಪ್ರೀತಿಯಿಂದ ಮಾತಾಡಿಸ್ತಾರೋ ಅವ್ರ ಹತ್ರ ಮಾತಾಡ್ತೇವೆ. ಅದೇ ಒಂದು ಚಿಕ್ಕ ಮಗುವಿಗೆ ಗದರಿ ಮತ್ತು ಜೀವನದಲ್ಲಿ ಮತ್ತೆ ನಿಮ್ಮ ಹತ್ರ ಬರಲ್ಲ ಅವು. ಹಾಗೆ ಭಗವತ್ ಶಕ್ತಿ ಅಂತಕ್ಕಂಥದ್ದು ಹಾಗೆ, ಅದು ಪ್ರೀತಿಗೆ ಒಲಿಯುವಂಥದ್ದೇ ಹೊರತು ನಿಮ್ಮ ನಾಟಕ ಎಲ್ಲ ಅದಕ್ಕೆ ಬೇಕಾಗೋದಿಲ್ಲ. ನೀವು ಅದು ವೇಷ ಹಾಕ್ಕೊಳ್ಳಿ, ಮೇಕಪ್ ಮಾಡ್ಕೊಳ್ಳಿ, ಬೇಕಾದ ಮಾಡ್ಕೊಳ್ಳಿ, ಯದ್ಭಾವಂ ತದ್ಭವತಿ. ನಿಮ್ಮ ಭಾವನೆಗಳು ಪರಿಪೂರ್ಣವಾದ ಪ್ರಾಮಾಣಿಕವಾದ ನನ್ನ ಒಳಗಡೆ ಇರ್ತಕ್ಕಂತಹ ಆ ದೇವತಾ ಚೈತನ್ಯವನ್ನು ನಾನು ಒಂದು ಈ ರೂಪದಲ್ಲಿ ಅನುಭವಿಸ್ತೇನೆ. ಈಗ ಯಶೋದೆಯ ಪಾತ್ರ ಹಾಕ್ತಾರೆ ಅಂತ ಅಂದ್ಕೊಂಡ್ರೆ ನೀವು, ಒಂದು ಗರ್ಭಿಣಿ ಸ್ತ್ರೀಗೆ ಯಶೋದೆಯ ಪಾತ್ರ ಹಾಕೋದು ಅಂದರೆ ಆಕೆಯ ಒಳಗಡೆಗೆ ಏನು ಭಾವನೆ ಇರ್ತದೆ. ತಾನೊಂದು ಗರ್ಭಿಣಿ, ತನ್ನ ಗರ್ಭದಲ್ಲಿ ಒಂದು ಶಿಶು ಇದೆ, ಆ ಶಿಶು ಕೃಷ್ಣನಂತೆ ಅದು ತುಂಟಾಟಗಳು ನೆನಪಿರ್ತದೆ, ಕೃಷ್ಣ ಮಾಡಿದಂಥ ಕಿತಾಪತಿಗಳು ನೆನಪಿರ್ತದೆ, ಬೆಣ್ಣೆ ಕದ್ದಿದ್ದಿರ್ಬೋದು. ಭಾಗವತ ಓದ್ತಿದ್ರೆ ಮೈಯೆಲ್ಲ ನವಿರೇಳುತ್ತೆ, ನಮಗೆ ರೋಮಾಂಚನ ಆಗ್ತದೆ, ಅಬ್ಬಾ ಅನಿಸ್ಬಿಡುತ್ತೆ. ಅಷ್ಟು ಪುಟ್ಟು ಪಾಪು, ಅಷ್ಟು ಕಿತಾಪತಿಗಳು. ಅದು ಓದಬೇಕು, ಅದನ್ನು ಎಂಜಾಯ್ ಮಾಡಬೇಕು. ಬಟ್ ನಮ್ಮಲ್ಲಿ ಆ ಮನಸ್ಥಿತಿ ಬರ್ತಾ ಇದೆ ಈಗ, ಅದೊಂದು ಸಮಾಧಾನ. ಹಾಗಾಗಿ ಖಂಡಿತವಾಗಲೂ ವೇಷ ಹಾಕಿ ನೀವು ಧಾರಣೆ ಮಾಡಿ, ಆದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಾಂತಾರ ವಿಚಾರದಲ್ಲಿ ಆ ವಿಷಯ ನೀವು ಹೇಳಿದ್ರಲ್ಲ, ದೈವಗಳು ಅಂತಕ್ಕಂಥದ್ದು ಅದೆಲ್ಲ ಒಂದು ಎನರ್ಜಿ ಸೋರ್ಸ್. ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಅಧ್ಯಾತ್ಮವನ್ನು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ. ಅಧ್ಯಾತ್ಮ ಬೇರೆ, ವಿಜ್ಞಾನ ಬೇರೆ ಅಂತ ಯಾರೂ ಕೂಡ ತಿಳ್ಕೊಬೇಕಾದ್ದಿಲ್ಲ. ವಿಜ್ಞಾನವು ಅಧ್ಯಾತ್ಮವು ಒಂದೇ. ಅದು ಲೌಕಿಕದಲ್ಲಿ ಬಂದಾಗ ಅದು ವಿಜ್ಞಾನವಾಗ್ತದೆ, ಪಾರಮಾರ್ಥಿಕವಾಗಿ ಬಂದಾಗ ಅಧ್ಯಾತ್ಮವಾಗ್ತದೆ. ಒಂದೇ ವಿಚಾರವೇ. ಮನುಷ್ಯನಲ್ಲಿ ಇರ್ತಕ್ಕಂಥದ್ದು, ಎಲ್ಲರಲ್ಲೂ ಇರ್ತಕ್ಕಂಥದ್ದು ಶರೀರವೇ. ಶರೀರದೊಳಗಿರೋದು ಪ್ರಾಣವೇ. ಎಲ್ಲ ಪ್ರತಿಯೊಂದು ಜೀವಕ್ಕೂ ಶರೀರ ಇದೆ, ಪ್ರಾಣ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ನೆನಪಿನ ಶಕ್ತಿ ಇದೆ, ಉಸಿರಾಟ ಇದೆ, ಹೃದಯದ ಬಡಿತ ಇದೆ, ರಕ್ತ ಸಂಚಾರ ಇದೆ, ಹಸಿವಿದೆ, ತಿಂದಿದ್ದನ್ನು ಜೀರ್ಣ ಮಾಡೋ ಶಕ್ತಿ ಇದೆ, ಜೀರ್ಣ ಅದನ್ನು ಹೊರಗೆ ಹಾಕುವಂಥ ಸಾಮರ್ಥ್ಯ ಇದೆ. ಇದು ಯಾವ ಪ್ರಾಣಿಯಲ್ಲಿ ಇಲ್ಲ. ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಯಲ್ಲೂ ಇದೆ. ಹಾಗೇನೆ ದೇವತಾ ಚೈತನ್ಯ ಅಂತಕ್ಕಂಥದ್ದು ಕೂಡ ಒಳಗಡೆ ಇದ್ದೇ ಇದೆ. ಅದನ್ನು ಅಪಮಾನಿಸಬೇಕು ಅಥವಾ ಅದನ್ನು ಅನುಭವಿಸುವಂಥ ಇನ್ನೊಬ್ಬರಿಗೆ ಯಾವುದೋ ಒಂದು ರೀತಿಯಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡೋದು ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ದುರುಪಯೋಗ ಪಡಿಸ್ಕೊಳ್ಳೋದು, ಬೇರೆ ಜನರ ಭಾವನೆಗಳನ್ನು ನಮ್ಮ ಲಾಭಕ್ಕೆ ನಾವು ಬಳಸ್ಕೊಳ್ಳೋದು ಇತ್ಯಾದಿಗಳನ್ನು ಮಾಡುವಂಥ ಉದ್ದೇಶದಲ್ಲಿದ್ದವರಿಗೆ ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಇವರು ಆ ಭಾವನೆಯನ್ನು ಇಟ್ಕೊಂಡು ಧರ್ಮದ ರಕ್ಷಣೆ ಅಥವಾ ಯಾವೊಂದು ಪ್ರಾಮಾಣಿಕತೆ ಇರಬೇಕು ದೇವತಾ ಚಿಂತನೆಯಲ್ಲಿ. ಆಡಂಬರ ಅವನಿಗೆ ಬೇಕಾಗಿಲ್ಲ. ಅವನಿಗೆ ಆಡಂಬರಕ್ಕೆ ಅವನು ಯಾವ ಬೆಲೆನೂ ಕೊಡೋದು ಇಲ್ಲ. ನೀವು ವೇಷ ಹಾಕ್ಕೊಂಡಿದ್ದೀರಿ ಹೇಳಾದ್ರೆ ಒಳಗಡೆ ಭಾವನಾತ್ಮಕವಾಗಿ ನೀವು ಕನೆಕ್ಟ್ ಆಗಿದ್ದೀರಾ ಆ ದೇವತಾ ಚೈತನ್ಯಕ್ಕೆ. ಆ ದೇವತಾ ಚೈತನ್ಯ ಹೇಗೆ ವಿಶ್ವದ ಎಲ್ಲ ಜೀವಗಳನ್ನು ವಿಶ್ವಾಸದಿಂದ, ಪ್ರೀತಿಯಿಂದ, ಏಕೋಭಾವದಿಂದ ನೋಡ್ತದೆ, ಆ ರೀತಿ ನೋಡುವ ಸಾಮರ್ಥ್ಯ ನಿಮಗುಂಟಾ? ನಿಮಗೊಂದು ಚಿಕ್ಕ ಮಗು ಅಣುರೇಣು ತೃಣಕಾಷ್ಟ ಹೇಳ್ತಾರಲ್ಲ, ಆ ಬ್ರಹ್ಮ ಕೀಟ ಪರಿ ಅಂತ ಹೇಳಿ, ಒಂದು ಚಿಕ್ಕ ಸೊಳ್ಳೆಯಿಂದ ಹಿಡಿದು ತಿಮಿಂಗಿಲದವರೆಗೆ ಇರ್ತಕ್ಕಂಥ ಎಲ್ಲ ಜೀವಗಳನ್ನು, ಒಂದು ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಹಸು ಇರ್ಬೋದು, ಈ ಎಲ್ಲವನ್ನು ನೀವು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ನೋಡ್ತಕ್ಕಂಥ ಭಾವನೆ, ಸ್ವಭಾವ, ತಿಳುವಳಿಕೆ, ನಡವಳಿಕೆ ಇವೆಲ್ಲ ನಿಮ್ಮಲ್ಲಿ ಉಂಟಾ? ಖಂಡಿತವಾಗಿ ವೇಷವನ್ನು ಹಾಕಿ ನೀವು, ಏನೂ ತಪ್ಪಿಲ್ಲ. ಇದಿಲ್ಲ, ಆ ವೇಷವನ್ನು ಕೇವಲ ಫೋಟೋಗ್ರಾಫಿಗೆ ಹಾಕ್ಕೊಂಡಿದ್ದೀರಿ, ಅದರಲ್ಲೂ ಏನೂ ತಪ್ಪಿಲ್ಲ. ಆದರೆ ಆ ವೇಷವನ್ನು ಹಾಕ್ಕೊಂಡು ನಂತರ ನೀವು ಹೇಗೆ ನಡ್ಕೊಳ್ತೀರಿ? ನಾವು ಎಷ್ಟೋ ಸಾರಿ ಸೋಷಿಯಲ್ ಮೀಡಿಯಾ, ನೀವು ವಿಚಾರ ಬಂದಿದ್ರಿಂದ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಯಾರು ಅಂತ ಬೇಡ, ಜನರಿಗೆ ಗೊತ್ತಿರ್ತದೆ, ಕಾಳಿಯ ವೇಷವನ್ನು ಹಾಕ್ಕೊಂಡ್ರು, ಒಂದು ಕೈಯಲ್ಲಿ ಹೆಂಡದ ಗ್ಲಾಸು, ಒಂದು ಕೈಯಲ್ಲಿ ಸಿಗರೇಟು, ಇದು ಫೋಟೋ ತೆಗೆಸ್ಕೊಂಡ್ರು. ನಮ್ಮಂಥವ್ರಿಗೆ ನೋಡಿದವ್ರಿಗೆ ಏನನ್ಸುತ್ತೆ, ಈ ವ್ಯಕ್ತಿಗೆ ಎಷ್ಟು ದುರಹಂಕಾರನಪ್ಪ, ನಾವು ಆರಾಧನೆ ಮಾಡ್ತಕ್ಕಂಥ ದೇವತಾ ಸ್ವರೂಪವನ್ನು ಹಾಕ್ಕೊಂಡ್ಬಿಟ್ಟು ಕೈಯಲ್ಲಿ ಇದನ್ನೆಲ್ಲ ಹಿಡ್ಕೊಂಡಿದ್ದಾರಲ್ಲ ಅನ್ಸೋದಿಲ್ವಾ? ಇದು ಸಾವಿರಾರು ಜನ ನೋಡಿದಾಗ ಒಬ್ಬ ಮನುಷ್ಯರಿಗೆ ತಲೆ ಕೆಡಬಹುದು, ಈ ಥರದಲ್ಲಿ ಮಾಡಿಬಿಟ್ಟಿದಾರಲ್ಲ ಇವರು ಅಂತ ಹೇಳ್ಕೊಂಡು. ಯಾರಿಗೆ ಗೊತ್ತು, ಸಾವಿರಾರು ಜನರನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆ ವ್ಯಕ್ತಿಗಳು ಆಮೇಲೆ ಏನಾದರೂ ಅನಾಹುತ ಮಾಡಿದರೆ ಆಮೇಲೆ ಅನುಭವಿಸೋರು ಯಾರು? ಇದು ಒಂದು. ಇದರ ಜೊತೆಯಲ್ಲಿ ನೀವು ಮಾಡ್ತಕ್ಕಂಥ,
ನೀವು ಮೀನ್ಸ್ ಆ ವೇಷ ಹಾಕ್ಕೊಂಡವ್ರಿಗೆ ಹೇಳ್ತಕ್ಕಂಥದ್ದು. ಆ ವೇಷ ಹಾಕ್ಕೊಂಡವ್ರ ಕೈಯಲ್ಲಿ ಆ ಥರದ ದ್ರವ್ಯಗಳನ್ನು ಹಿಡಿದ್ರೆ ಅರ್ಥ ಏನು? ನಿಮ್ಮ ಒಳಗಡೆ ಇರ್ತಕ್ಕಂತಹ ದೇವತಾ ಚೈತನ್ಯಕ್ಕೆ ನೀವು ಅವಮಾನ ಮಾಡ್ತಿದ್ದೀರಿ ಅಂತ ಅರ್ಥ. ಬೇರೆ ಯಾರಿಗೂ ಅವಮಾನ ಆಗೋದಿಲ್ಲ. ಅದು ವ್ಯತಿರಿಕ್ತ ಪರಿಣಾಮ ಖಂಡಿತ ಮಾಡುತ್ತೆ, ಖಂಡಿತ ಮಾಡುತ್ತೆ. ಯಾಕೆ ಅಂತಂದರೆ ಅದರ ಪರಿಣಾಮ, ಈ ಉದಾಹರಣೆಗೆ ಸಿಗರೇಟು, ಅದೇನು ಪರಿಣಾಮ ಮಾಡುತ್ತೆ? ಅದರ ಮೇಲೆ ಆ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ, ಸ್ಟ್ಯಾಚ್ಯುಟರಿ ವಾರ್ನಿಂಗ್, ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಅದು ಯಾವ ಅಪಾಯವನ್ನು ಮಾಡ್ತದೆ? ಹಾಗೇನೆ ಮತ್ತೊಂದು ಕೈ ಹಿಡಿದಿರ್ತಕ್ಕಂಥ ಅದು ಆಲ್ಕೋಹಾಲು, ಅದು ಯಾವ ಪ್ರಭಾವ ಮಾಡುತ್ತೆ, ಅದು ಯಾವ ಪರಿಣಾಮ ಮಾಡುತ್ತೆ? ಎಲ್ರಿಗೂ ಗೊತ್ತಿರೋ ವಿಷಯನೇ. ಪರಿಣಾಮ ಏನಾಗುತ್ತೆ ಅಂದರೆ ಕ್ರಮೇಣವಾಗಿ ನೀವು ಒಳಗಡೆ ಇಂಟೇಕ್ ತಗೋಬೇಕು ಅಂತಿಲ್ಲ. ಭಾವನೆಗಳು ನಿಮ್ಮ ಶರೀರದ ಒಳಗಡೆಗೆ ಆ ಭಾವನೆಗಳು ಜಾಗೃತವಾದ ಕೂಡಲೇ ಅದರ ಪ್ರಭಾವ ತನ್ನಿಂತಾನೇ ಆಗುತ್ತೆ. ರಸ್ತೆ ಮೇಲೆ ಉದಾಹರಣೆ ಕೊಡ್ತೀನಿ. ಒಬ್ಬ ಮನುಷ್ಯ ಕಾಡಿನ ದಾರಿಯಲ್ಲಿ ಹೋಗ್ತಿದ್ದಾನೆ, ಕಾಲಿಗೊಂದು ಮುಳ್ಳು ಚುಚ್ಚುತ್ತದೆ, ಸ್ವಲ್ಪ ದೂರದಲ್ಲಿ ಒಂದು ಹಾವು ಕಾಣಿಸ್ತದೆ, ಅವನೇನು ಅನ್ಕೋತಾನೆ? ಹಾವು ಕಚ್ಚಿಬಿಟ್ಟಿದೆ ಅಲ್ವಾ? ಅವನಿಗೆ ಕಚ್ಚದೇ ಇದ್ರೂ ಅವನಿಗೆ ಎದೆ ಬಡಿತ ಜೋರಾಗತ್ತೆ. ಅಥವಾ ಇನ್ನು ತೀರಾ ವೀಕ್ ಆಗಿರ್ತಕ್ಕಂಥ ಮನುಷ್ಯ ಸತ್ತೇ ಹೋಗ್ಬೋದು, ಅವನಿಗೆ ಹಾವು ಕಚ್ಚೇ ಇರೋದಿಲ್ಲ. ಹಾಗಂತ ಹೇಳ್ಕೊಂಡು ಮನಸ್ಸು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತದೆ. ಹಾಗಾಗಿ ಇವತ್ತು ನೀವು ಎಲ್ಲೋ ಒಂದು ದಿವಸ ಯಾವುದೋ ಒಂದು ಖುಷಿಗೋ ಯಾವುದೋ ಒಂದು ಅಭಿಪ್ರಾಯವನ್ನೋ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಏನೋ ಒಂದು ವೇಷವನ್ನು ಹಾಕ್ಕೊಂಡು ನಾಳೆ ದಿವಸ ಪರಿಣಾಮವಾಗಿ ಅದರಿಂದ ತೊಂದರೆಯನ್ನು ಅನುಭವಿಸೋರು ನೀವೇ, ಬೇರೆಯವರಲ್ಲ. ಯಾರಿಗೋ ಅಪಮಾನ ಮಾಡ್ತೇನೆ ಅಂಥೇಳಿ ಆಕಾಶಕ್ಕೆ ಮುಖ ಎತ್ಕೊಂಡ್ಬಿಟ್ಟು ಉಗಿದ್ರೆ ಎಲ್ಲಿ ಬೀಳ್ತದೆ? ಯೋಚನೆ ಮಾಡಿದ್ರೆ ಆಯಿತು. ವೀಕ್ಷಕರಲ್ಲಿ ಒಂದು ಪ್ರಾರ್ಥನೆ, ಕೆಲವೊಬ್ಬರು ಬಹಳ ವಿಧಿವತ್ತಾಗಿ ದೇವರಿಗೆ ಯಾವ ದೇವರ ವೇಷವನ್ನು ಹಾಕ್ಕೊಳ್ತಾರೆ ಆ ಒಂದು ಸನ್ನಿಧಾನಕ್ಕೆ ಹೋಗಿ ಒಪ್ಪಿಗೆ ಪಡ್ಕೊಂಡು ಬಂದು ಪದ್ಧತಿ ಪ್ರಕಾರವಾಗಿ ಮಾಡ್ಕೊಂಡ್ರೆ ವಿಷಯನೂ ನಾನು ಹೇಳ್ತೇನೆ. ಕಾಂತಾರ ವಿಷಯ ಬಂತಲ್ಲ, ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ರಿಷಬ್ ಶೆಟ್ಟಿ ಅವರ ಮೂಲ ಹೆಸರು ರಿಷಬ್ ಶೆಟ್ಟಿ ಅಲ್ಲ, ಪ್ರಶಾಂತ್ ಹೇಳಿ ಅವ್ರ ಹೆಸರು. ಮೂಲತಃ ನಮ್ಮ ಕೊಲ್ಲೂರಿನವರೇನೆ, ನಮ್ಮೂರ ಹತ್ತಿರದವರೇನೆ. ಅವ್ರೇನು ಮಾಡಿದರು, ಯಾವ ಕಾಂತಾರ ಸಿನಿಮಾದಲ್ಲಿ ಆ ಒಂದು ವರಾಹ ರೂಪದ ಇದನ್ನು ಹಾಕ್ಕೊಂಡ್ರಲ್ಲ ಅವರು, ಆ ವೇಷವನ್ನು ಹಾಕ್ಕೊಡ್ತಕ್ಕಂಥ ದೈವದ ರೂಪವನ್ನು ಹಾಕ್ಕೊಳ್ಳೋಕ್ಕಿಂತ ಮೊದಲು ಅವರು ಎಷ್ಟೋ ದಿನಗಳ ಪರ್ಯಂತ ಅವರು ವಾಸ್ತವಾಂಶ ಮಾಂಸಾಹಾರಿಗಳು, ನಾನ್ ವೆಜಿಟೇರಿಯನ್ ಅವರು. ಆದರೆ ಆ ವೇಷವನ್ನು ಇಂಥ ದಿವಸ ಧಾರಣೆ ಮಾಡಬೇಕು ಅನ್ನೋದಕ್ಕಿಂತ ಮೊದಲೇನೆ ಆ ಒಂದು ಸನ್ನಿಧಾನಕ್ಕೆ ಹೋಗಿ ಆ ಸನ್ನಿಧಾನದಲ್ಲಿ ಅಪ್ಪಣೆಯನ್ನು ಪಡೆದ್ರು, ಈ ಥರ ಇದೆ, ಹಿಂಗಿದೆ, ನಾನು ಈ ಥರ ಮಾಡೋನಿದ್ದೀನಿ ಹೇಳಿ ಅಪ್ಪಣೆಯನ್ನು ಪಡೆದು ಅಲ್ಲಿ ದೈವದ ಒಪ್ಪಿಗೆಯನ್ನು ಪಡ್ಕೊಂಡು ಆನಂತರದಲ್ಲಿ ಬಂದು ದೀಕ್ಷೆಯಲ್ಲಿದ್ದುಕೊಂಡು, ವ್ರತ ದೀಕ್ಷೆಯಲ್ಲಿದ್ದರು ಅವರು. ವ್ರತ ದೀಕ್ಷೆಯಲ್ಲಿದ್ದುಕೊಂಡು ಅಷ್ಟೂ ದಿನಗಳ ಕಾಲ ಪರ್ಯಂತರವಾಗಿ ಮಾಂಸಾಹಾರ ಇಲ್ಲ, ಸಸ್ಯಾಹಾರ, ಆನಂತರದಲ್ಲಿ ಬ್ರಹ್ಮಚರ್ಯ ಪಾಲನೆ. ಹಾಗಾಗಿ ಯಾವುದನ್ನು ಮಾಡಿದ್ರೂ ಕೂಡ ಅದು ಪರ್ಯಾಯವಾಗಿ ಒಂದು ದಿನ ನಿಮ್ಮ ಕುತ್ತಿಗೆ ಹಗ್ಗವಾಗ್ತದೆ ಹೇಳಿ, ಆದರೆ ಅದನ್ನು ಯೋಚನೆ ಮಾಡಿ ಮಾಡೋಕ್ಕೆ ಮುಂಚೆ ಅಷ್ಟೆ. ಖಂಡಿತ ಬಹಳ ವಿಶೇಷವಾದ ವಿಚಾರ ನಿಮ್ಮ ಕಡೆಯಿಂದ ಬಂದರೆ ಒಳಿತು ಅನ್ನೋ ಕಾರಣಕ್ಕೆ ಆ ಪ್ರಶ್ನೆ ಕೇಳಿದೆ ಗುರುಗಳೇ. ವೀಕ್ಷಕರೇ, ಖಂಡಿತ ನಿಮ್ಗೆ ಆಸೆ ಇದ್ದರೆ ದೇವರ ಒಂದು ವೇಷ ಧರಿಸಿ, ಆದರೆ ಒಳ್ಳೆಯ ಭಾವನೆಯೊಂದಿಗೆ ಮತ್ತು ಗುರುಗಳು ಹೇಳಿದ ಹಾಗೆ ಅದಕ್ಕೆ ರಿಲೇಟೇ ಆಗದಿಲ್ದಿರೋ ಅಂಥ ವಸ್ತುಗಳನ್ನು ಕೈಯಲ್ಲಿ ಹಿಡ್ಕೊಳ್ಳೋದು ಅಥವಾ ಆ ವೇಷವನ್ನು ಹಾಕ್ಕೊಂಡು ಇನ್ಯಾವುದೋ ಅದಕ್ಕೆ ಅಸಂಬದ್ಧವಾಗಿರುವಂಥ ಹಾಡಿಗೆ ನೃತ್ಯವನ್ನು ಮಾಡೋದು, ಒಂದು ರೀತಿಯ ಮುಜುಗರ ಉಂಟಾಗುವಂತಹ ಒಂದು ವಿಡಿಯೋಸನ್ನು ಮಾಡಬೇಡಿ. ಯಾಕಂದರೆ ನಮ್ಮ ದೇವರು, ನಮ್ಮ ದೈವಗಳು ನಮ್ಮ ಹೆಮ್ಮೆ. ನಮ್ಮ ಆಚರಣೆಗಳನ್ನು ನಾವೇ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ, ನಾವೇ ನಮ್ಮ ದೇವರುಗಳಿಗೆ ಗೌರವ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಟ್ಟಾರು? ಅದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಬೇಕಾಗಿರೋದು ಆ ಒಂದು ಜವಾಬ್ದಾರಿ, ಅದು ನಮ್ಮ ಹೊಣೆ ಅನ್ನೋದನ್ನು ಸದಾ ನಾವು ನೆನಪಲ್ಲಿಟ್ಕೊಳ್ಬೇಕು. ಗುರುಗಳೇ, ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ, ಅದರಲ್ಲೂ ಒಂದು ರೀತಿ ಹೇಳ್ಬೇಕಾದ್ರೆ ಹಾರ್ಟ್ ಆಫ್ ದ ಸಿಟಿ, ಅಲ್ಲಿರುವಂಥ ಕಾಶಿ ವಿಶ್ವನಾಥನ ಕುರಿತಾಗಿ ತಾವು ತಿಳಿಸ್ಕೊಡ್ತಾ ಇದ್ರಿ. ಯಾವ ಯಾವ ವಾರಗಳಲ್ಲಿ ಹೋದರೆ ಒಳ್ಳೆಯದು, ಹಾಗೆ ಏನು ದೋಷವನ್ನು ಪರಿಹರಿಸ್ಕೊಳ್ಬಹುದು? ಮೊದಲನೇದಾಗಿ ನಮ್ಮ ಬೆಂಗಳೂರು ನಗರದ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಇರ್ತಕ್ಕಂಥ ಆ ಒಂದು ಸರ್ಕಲ್ ಇದೆ, ಅಲ್ಲಿ ಬಸವೇಶ್ವರ ನಗರ ಸರ್ಕಲ್ಲು. ಆ ಸರ್ಕಲ್ನಿಂದ ಒಳಗಡೆಗೆ ಹೋದರೆ ಕೇವಲ 1.5 ಕಿಲೋಮೀಟರ್ ಆಗ್ತದೆ ಅಷ್ಟೇ, ವೆಸ್ಟ್ ಆಫ್ ಕಾರ್ಡ್ ರೋಡಿಂದ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಎಲ್ಲ ವಿವರಣೆ ಕೊಟ್ಟನಲ್ಲ. ದೋಷ ಪರಿಹಾರ ಅನ್ನೋ ವಿಚಾರಕ್ಕೆ ಬಂದಾಗ, ಶಿವನನ್ನು ಒಂದು ಹೆಸರಿನಿಂದ ಕರೀತಾರೆ, ಎಲ್ರಿಗೂ ಗೊತ್ತಿರತಕ್ಕಂಥ ಹೆಸರು ಹರ ಅಂಥೇಳಿ. ಹರ ಅನ್ನುವಂಥ ಸಂಸ್ಕೃತದ ಧಾತು. ಅದು ಸಂಸ್ಕೃತದಲ್ಲಿ ಹರ ಶಬ್ದಕ್ಕೆ ಹಿಂದೆ 1-2 ಅಕ್ಷರಗಳನ್ನು ಸೇರಿಸ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹರಕ್ಕೆ ಒಂದು ದೀರ್ಘ ಹಾಕಿದ್ರೆ ಹಾರ ಆಗುತ್ತೆ. ಹಾರ ಅಂದರೆ ಅರ್ಥ ಗೊತ್ತು. ಅದಕ್ಕೆ ಹಿಂದೆ ಸೇರಿಸಿದ್ರೆ ಪ್ರಹಾರ ಆಗುತ್ತೆ.
ಅಲ್ವಾ? ಪ್ರಹಾರ, ಆಹಾರ, ಸಂಹಾರ, ವಿಹಾರ, ಪರಿಹಾರ, ಅಪಹಾರ, ಉಪಾಹಾರ, ಹೀಗೆಲ್ಲ ಹಾರ. ಹರ ಅಂದರೆ ನಿವಾರಣೆ ಅಂತ ಅರ್ಥ. ಯಾವುದ್ರ ನಿವಾರಣೆ? ಯಾವುದ್ರದ್ದು ಬೇಕಾದರೂ ನಿವಾರಣೆ. ಪಾಪಹರ, ದುಃಖಹರ, ಶೋಕಹರ, ದೈನ್ಯಹರ, ಕಷ್ಟಹರ, ಶತ್ರುಹರ, ದಾರಿದ್ರ್ಯಹರ, ಹೀಗೆ ಇದೆಲ್ಲವನ್ನ ಹರ ಅಂದರೆ ಪರಿಹಾರ ಮಾಡ್ತಕ್ಕಂಥವನು ಅಂತ ಅರ್ಥ. ಹಾಗಾಗಿ ಅಲ್ಲಿ ಅದರಲ್ಲೂ ಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆ ಲಿಂಗ ರೂಪದಲ್ಲಿರ್ತಕ್ಕಂಥದ್ದು. ಅಂದರೆ ಲಿಂಗ ಅಂದರೆ ಪ್ರತೀಕ ಅಂತ ನಾನು ಹೇಳಿದ್ದೆ ಹಿಂದೆನೆ. ಶಿವನನ್ನು ಆರಾಧನೆ ಮಾಡುವಾಗ ಮಾತ್ರವೇ ಪ್ರತೀಕದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು. ಯಾಕೆ ಅಂತಂದರೆ ಅಲ್ಲಿ ಕೇವಲ ಅದು ವೃತ್ತಾಕಾರವಾಗಿರುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕುಸುರಿ ಕೆತ್ತನೆ ಇತ್ಯಾದಿಗಳು ಇರೋದಿಲ್ಲ. ಅಂದರೆ ಅಭಿಷೇಕ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಅಭಿಷೇಕವನ್ನು ಮಾಡುವಾಗ ಪ್ರಧಾನವಾಗಿ ಏನನ್ನು ಬಳಸ್ತೇವೆ? ನೀರನ್ನು ಬಳಸ್ತೇವೆ. ಉಳಿದೆಲ್ಲ ಅಭಿಷೇಕ ಉಂಟು, ಇಲ್ಲ ಹೇಳಲ್ಲ. ಹಾಲಿಂದು, ಮೊಸರಿಂದು, ಪಂಚಾಮೃತ, ಬೇರೆ ಬೇರೆ ಜ್ಯೂಸುಗಳು ಕೂಡ ಅಭಿಷೇಕವನ್ನು ಮಾಡ್ತಕ್ಕಂಥ ಕ್ರಮ ಇದೆ. ಆದರೂ ನೀರಿನಿಂದ ಅಭಿಷೇಕ ಮಾಡ್ತಕ್ಕಂಥದ್ದೇ ಸರ್ವಶ್ರೇಷ್ಠ. ಅದರಲ್ಲೂ ಗಂಗಾಜಲ ಆದರೆ ಇನ್ನೂ ಶ್ರೇಷ್ಠ. ಕಾರಣ ಏನು ಅಂದರೆ ಗಂಗಾ ನದಿಯ ನೀರು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತು ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು. ನಾವು ಯೋಚನೆ ಮಾಡಬೇಕು, ಹಿಮಾಲಯದಂತಹ ಒಂದು ಅತ್ಯಂತ ಪುಣ್ಯತಮವಾದ ಕ್ಷೇತ್ರವೂ ಹೌದು, ಜೊತೆಯಲ್ಲಿ ಅಲ್ಲಿರ್ತಕ್ಕಂತಹ ಸಸ್ಯದ ಬೇರುಗಳು ಇತ್ಯಾದಿಗಳನ್ನು ಸ್ಪರ್ಶ ಮಾಡಿ ಆ ನೀರು ಹರ್ಕೊಂಡು ಬರ್ತದೆ. ಹಾಗಾಗಿ ಏನಾಗ್ತದೆ ಅಂತಂದರೆ ಆ ನೀರಿನಲ್ಲಿ ಕೂಡ ಔಷಧೀಯವಾಗಿರ್ತಕ್ಕಂಥ ಗುಣಗಳು ಇರ್ತದೆ. ಅದನ್ನು ಮಂತ್ರಪೂರ್ವಕವಾಗಿ ಅಭಿಮಂತ್ರಣೆಯನ್ನು ಮಾಡ್ತಾರೆ. ನಾವು ರುದ್ರನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೇಳುವಂಥ ಮಂತ್ರಗಳನ್ನು ನಾವು ಗಮನಿಸಬೇಕು. ಓಂ ನಮೋ ಭಗವತೆ ರುದ್ರಾಯ. ನಾ ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಮಂತ್ರದಲ್ಲಿ ಪ್ರಸ್ತಾರಗಳಿರ್ತದೆ. ಯಾವ ಅಕ್ಷರಗಳನ್ನು ಒತ್ತಿ ಹೇಳಬೇಕು, ಯಾವ ಅಕ್ಷರವನ್ನು ತೇಲಿಸಿ ಹೇಳಬೇಕು, ಹಾರಿಸಿ ಹೇಳಬೇಕು, ಅದರ ಅರ್ಥ ಏನು. ಉದಾಹರಣೆಗೆ 4 ಅಕ್ಷರಗಳು, ನೀನೇನು ನಾನೇನು ಅಂತ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಾವು ಮಾತಾಡಬೇಕಿದ್ರೆ 2 ಜನ ಪರಸ್ಪರ ಮಾತಾಡೋ ಸಂದರ್ಭದಲ್ಲಿ ಬನ್ನಿ ಅಥವಾ ನೀನೇನು ನಾನೇನು ಇತ್ಯಾದಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಒತ್ತಿ ಹೇಳಿದಾಗ ಆ ಒಂದು ಅಕ್ಷರ ವ್ಯತ್ಯಾಸ ಆದ್ರೂ ಅಯ್ಯೋ ನೀನು ಬಿಡಪ್ಪ ಅಂದ್ರೆ ಅರ್ಥ ಏನು, ಅಯ್ಯೋ ನೀನು ಬಿಡಯ್ಯ ಅಂದ್ರೆ ಅರ್ಥ ಏನು, ಅಯ್ಯೋ ನೀವು ಬಿಡಿ ಸರ್ ಅಂದ್ರೆ ಅರ್ಥ ಏನು. ಅಂದರೆ ಆಡ್ತಕ್ಕಂತಹ ಮಾತಿನಲ್ಲಿ ಬರುವಂತಹ ಆ ಏರಿಳಿತಗಳಿಂದಾಗಿ ಅರ್ಥ ವ್ಯತ್ಯಾಸ ಆಗ್ತದೆ, ನಮಗೊತ್ತು. ಹಾಗೆ ಪದಗಳು ಸೇಮ್ ಇದ್ರೂ ಕೂಡ ಅದ್ರ ಹಿಂದಿನ ಭಾವ ವ್ಯತ್ಯಾಸವಾಗ್ತದೆ. ವೇದ ಮಂತ್ರದಲ್ಲಿರ್ತಕ್ಕಂಥದ್ದು ಭಾವವೇ, ಭಾವವಾಚಕವೇ, ಅದು ಅರ್ಥ ನಮಗಾಗೋದಿಲ್ಲ. ಕಾರಣ ಏನು ಅಂದ್ರೆ ನಮಗೆ ಬರೋದಿಲ್ಲ ಭಾಷೆ. ಅನೇಕರು ಹೇಳ್ತಾರೆ ಸಂಸ್ಕೃತ ಅದು ಅಂತ ಹೇಳ್ಕೊಂಡು ಬ್ರಾಹ್ಮಣರ ಭಾಷೆ. ಯಾರು ಹೇಳಿದ್ದು ಸಂಸ್ಕೃತ ಬ್ರಾಹ್ಮಣರ ಭಾಷೆ ಅಂತ? ಬ್ರಾಹ್ಮಣರೇನು ಅದ್ರ ಮೇಲೆ ರೈಟ್ ಹೋಲ್ಡರ್ಸ? ಅದೇನು ಅವರೇನು ಪೇಟೆಂಟ್ ತಗೊಂಡ್ರು? ಅದ ಏನಿಲ್ವಲ್ಲ. ಸಂಸ್ಕೃತದ ಪ್ರಖ್ಯಾತ ಕವಿ ಕಾಳಿದಾಸ ಬ್ರಾಹ್ಮಣ ಅಲ್ಲ. ಮಹಾನ್ ದೊಡ್ಡ 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 ಕವಿಗಳು, ಶ್ರೀಹರ್ಷ ಅಂತ ಬಹಳ ದೊಡ್ಡ ಕವಿ, ಬ್ರಾಹ್ಮಣ ಅಲ್ಲ. ಚಂಪೂ ರಾಮಾಯಣ ಬರೆದಿರ್ತಕ್ಕಂಥ ಭೋಜರಾಜ ಮಹಾಕವಿ ಕ್ಷತ್ರಿಯ, ಬ್ರಾಹ್ಮಣ ಅಲ್ಲ. ಹಾಗಾಗಿ ಸಂಸ್ಕೃತ ಕೇವಲ ಬ್ರಾಹ್ಮಣರ ಭಾಷೆ ಅಲ್ಲ, ಅದು ಕಲಿಬೇಕು. ನಾವು ಕಲಿದಲ್ಲೇ ಏನೋ ಒಂದು ಮಾತಾಡ್ಬಿಡ್ತೀವಿ ಅಷ್ಟೇ. ನಮಗಲ್ಲಿ ಹಿಂದಿನವರು ಹಾಕ್ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ದುರ್ಬುದ್ಧಿಯಿಂದ ಕಲಿಬಾರ್ದು, ಅದು ನಮ್ದು ಅಲ್ಲ, ಬ್ರಾಹ್ಮಣರದ್ದು. ಯಾವುದು ಯಾರದ್ದು ಅಲ್ಲ, ಎಲ್ಲದು ಎಲ್ಲರಿಗೂ ಸೇರಿದ್ದೆ. ಆದರೆ ಅದನ್ನು ಕಲಿಯೋದಕ್ಕೆ ಬೇಕಾಗಿರತಕ್ಕಂಥ ಒಂದು ಆಸ್ಥೆ, ಶ್ರದ್ಧೆ, ಇಂಗ್ಲೀಷ್ ಕಲಿಬೇಕಿದ್ರೆ ಇರ್ತಕ್ಕಂಥ ನಮಗೆ ಸಂಸ್ಕೃತ ಕಲಿಯೋಕೆ ಇರೋದಿಲ್ಲ. ಏನು ಮಾಡೋಣ? ಹಾಗಾಗಿ ಮೊದಲು ತಿಳ್ಕೋಬೇಕು. ಆದರೆ ಗುರುಗಳೇ, ಇವಾಗ ಪ್ರತಿ ಶಾಲೆಯಲ್ಲೂ ಕೂಡ ಒಂದು ಬಹಳ ವಿಶೇಷವಾಗಿ ಅಭಿಯಾನದ ರೀತಿ ನಡೀತಾ ಇದೆ. ಸೊ ಮತ್ತೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ರೀತಿ ಎಲ್ಲರೂ ಮಕ್ಕಳು ಅದನ್ನು ಕಲಿತಿರೋದು ಬಹಳ ಖುಷಿಯ ಸಂಗತಿ. ನಿಜ ಅದು. ಆದರೆ ಇಲ್ಲಿ ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಂತ್ರ ಬರ್ತದೆ, ನಮ್ಮಲ್ಲಿ ಎಲ್ರಿಗೂ ಗೊತ್ತಿರೋ ಅಂಥ ಮಂತ್ರನೇ ಅದು. ತ್ರ್ಯಂಬಕಯ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ ಆತ ಅಂತ ಬರುತ್ತೆ. ಇದನ್ನು ಬೇಕಾಬಿಟ್ಟು ಹೇಳೋರಿದ್ದಾರೆ, ಅದು ಎರಡನೇ ವಿಚಾರ. ಅದರಿಂದ ಯಾವುದೇ ರೀತಿಯಾದ ಫಲ ಸಿಗೋದಿಲ್ಲ. ಪ್ರಸ್ತಾರ ಸಹಿತವಾಗಿ ಹೇಳದೇ ಇದ್ದರೆ ಅದರ ಫಲ ಸಿಗೋದಿಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಅದನ್ನು ಗುರುಮುಖೇನ ಅಧ್ಯಯನ ಮಾಡಬೇಕು. ಯಾಕೆ ಅಂದರೆ ತಪ್ಪು ವಿಚಾರ ಮಾಡದೇ ಇರಲಿ ಅಂತ ಅಷ್ಟೇ. ಅದು ಬ್ರಾಹ್ಮಣರೇ ಕಲಿಬೇಕು, ಪುರೋಹಿತರೇ ಕಲಿಬೇಕು ಅಂತ ಇಲ್ಲ. ಯಾರು ಕಲ್ತ್ಕೊಳ್ಳಿ, ಸರಿಯಾಗಿ ಹೇಳೋದಷ್ಟೇ ಮುಖ್ಯ. ಹಾಗಾಗಿ ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ನೀರನ್ನು ಅಭಿಮಂತ್ರಿಸಬೇಕು. ಸುಮ್ಮನೆ ತಗೊಂಡೋದೇ ಸುರದೇ ಅಲ್ಲ. ಮೊದಲಿಗೆ ಆರಂಭದಲ್ಲಿ ಗಂಗಾ ಪೂಜೆ ಯಾಕೆ ಮಾಡೋದು ನಾವು? ಸಂಕಲ್ಪ ಯಾಕೆ ಮಾಡೋದು ನಾವು?
ಸಂಕಲ್ಪ ಅಂತಂದರೆ ನಮ್ಮ ಭಾವನೆಗಳನ್ನು, ನಮಗೆ ಬೇಕಾಗಿರ್ತಕ್ಕಂಥ ಇಷ್ಟಾರ್ಥಗಳನ್ನು, ನಮ್ಮ ಅಪೇಕ್ಷೆಗಳನ್ನು ಆ ನೀರಿನಲ್ಲಿ ತುಂಬಿಸೋದಿದೆಯಲ್ಲ, ಅದನ್ನು ಸಂಕಲ್ಪ. ಈ ಹೊಸದಾಗಿ ಎಲ್ಲ ಅನೇಕ ಕಡೆ ನಾವು ಮಾತಾಡೋದು ಕೇಳಿದ್ದೀವಿ, ಥಾಟ್ ಮ್ಯಾನಿಫೆಸ್ಟೇಷನ್. ಅದು ಯಾವತ್ತೋ ನಮ್ಮಲ್ಲಿದೆ ಸಂಕಲ್ಪ ಅಂತ, ಅದಕ್ಕೆ ಸಂಸ್ಕೃತದ ಹೆಸರಿರ್ತಕ್ಕಂಥದ್ದು. ಆ ನಂತರ ಅದಕ್ಕೆ ಮಂತ್ರವನ್ನು ಹೇಳೋದು ಅಂತಂದರೆ ಆ ನೀರನ್ನು ಎನರ್ಜೈಸ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಹಾಗಾಗಿ ನಿಮ್ಮ ಸಂಕಲ್ಪವನ್ನು ಮಾಡಿ ಆ ನೀರಿಗೆ ಶಕ್ತಿಯನ್ನು ತುಂಬಿ ಅದನ್ನು ಶಿವನ ಮೇಲೆ ಅಭಿಷೇಕ ಮಾಡ್ತಕ್ಕಂಥದ್ದು, ಅದರಲ್ಲಿರ್ತಕ್ಕಂಥ ದೈವಿಕ ತತ್ವ ಅಂತಕ್ಕಂಥದ್ದು, ಅದನ್ನು ತಗೊಂಡು ತೀರ್ಥ ರೂಪದಲ್ಲಿ ವಾಪಸ್ ನಿಮಗೆ ಕೊಡ್ತಕ್ಕಂಥದ್ದು. ಅದು ಎನರ್ಜೈಸ್ ಮಾಡಿರುವಂಥ ನೀರನ್ನು ದೈವಶಕ್ತಿಯ ಸಂಪರ್ಕವನ್ನು ಮಾಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ, ನೀರಿಗೆ ಬೇಕಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಕೊಟ್ಟು ಆ ನೀರಿನಲ್ಲಿ ಶಕ್ತಿಯನ್ನು ತುಂಬಿ ತೀರ್ಥದ ರೂಪದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ವಾಟರ್ ಮಾಲಿಕ್ಯೂಲ್ಸ್ ಚೇಂಜ್ ಆಗುತ್ತೆ ಹೇಳಿ ರಷ್ಯನ್ ಸೈಂಟಿಸ್ಟು, ಜಪಾನ್ ಸೈಂಟಿಸ್ಟು ಹೇಳಿದರೆ ನಮ್ಮ ಜನ ನಂಬ್ತೀವಿ ನಾವು. ಅದೇ ನಮ್ಮಲ್ಲಿ ಹಿಂದಿನಿಂದ ಸಾವಿರಾರು ವರ್ಷದ ಹಿಂದೆ ಋಷಿಮುನಿಗಳು ಹೇಳಿದಾಗ ಅದನ್ನು ನಂಬೋದಕ್ಕಂತೂ ಈ ಕಾಲ ಬರ್ತಾ ಇದೆ ಹೇಳೋದು ಸ್ವಲ್ಪ ಸಮಾಧಾನದ ವಿಚಾರ. ಬಹಳ ಉತ್ತಮವಾದ ಸಂದೇಶವನ್ನು ತಿಳಿಸಿದ್ರಿ ಗುರುಗಳೇ. ಗುರುಗಳೇ, ಇಂದಿನ ದೋಷ ಪರಿಹಾರದಲ್ಲಿ ನಮ್ಮ ಬ್ರಹ್ಮ ಚೈತನ್ಯ ಮಹಾರಾಜರ ಒಂದು ಸನ್ನಿಧಾನಕ್ಕೆ ಹೋದರೆ ಏನೆಲ್ಲ ದೋಷಗಳನ್ನು ಕಳೆದುಕೊಂಡು ಬರಬಹುದು ತಿಳಿಸಿ. ಮುಖ್ಯವಾಗಿ ಅಲ್ಲಿ ನಡೆದಿರ್ತಕ್ಕಂಥ 3 ಘಟನೆಗಳನ್ನು ಹೇಳ್ತೀನಿ. ಆವಾಗ ದೋಷ ಯಾವುದು ಪರಿಹಾರ ಆಗುತ್ತೆ ಅಂತ ನಮ್ಮ ಜನರಿಗೆ ಗೊತ್ತಾಗುತ್ತೆ. ಅಲ್ಲೇ ನಡೆದಿರೋ ಘಟನೆಗಳು. ಬ್ರಹ್ಮಚೈತನ್ಯ ಮಹಾರಾಜರು ಜೀವಂತವಾಗಿ ಇದ್ದ ಕಾಲದಲ್ಲಿ ಒಂದು ಸಾರಿ ಒಬ್ಬ ದುಸ್ಸಂಗಿ ಎನ್ನುವಂಥ ಹುಡುಗ, ಅವನ ಹೆಸರು ಬೇರೆ. ಅವನಿಗೆ ಯಾಕೆ ದುಸ್ಸಂಗಿ ಅಂತಂದರೆ, ಚಿಕ್ಕ ವಯಸ್ಸಿನಲ್ಲಿ ಬಹಳ ದುರ್ಬುದ್ಧಿ ಇತ್ತಂತೆ ಅವನಿಗೆ. ತುಂಬ ದುಷ್ಟತನ. ಕೆಲವು ಮಕ್ಕಳಲ್ಲಿ ನಾವು ನೋಡ್ತೇವೆ. ನಮ್ಮ ಕಣ್ಣಲ್ಲಿ ನಮ್ಮ ಕಣ್ಣೆದುರಿಗೆ ನಡೆದ ಒಂದು ಘಟನೆ ಹೇಳಬೇಕು ಅಂತಂದರೆ, 2 ಜನ 3-4 ವರ್ಷದ ಮಕ್ಕಳು. ಒಂದು ಹುಡುಗ ಹೊರಗಡೆಯಿಂದ ಬಂದವನು, ಇನ್ನೊಂದು ಅದೇ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಮಗು. ಹೊರಗಡೆಯಿಂದ ಬಂದಂಥ ಮಗು ಕೂತ್ಕೊಂಡು ನೋಡ್ತಾ ಇತ್ತು. ಆ ಮನೆಯಲ್ಲಿ ಬೆಳೆದಂಥ ಮಗು ಕೈಯಲ್ಲಿ ಒಂದು ಚೆಂಡನ್ನು ಹಿಡ್ಕೊಂಡು ನೆಲಕ್ಕೆ ಕುಟ್ಟೋದು, ಆಟ ಆಡೋದು ಮಾಡ್ತಾ ಇತ್ತು. 3-4 ವರ್ಷದ ವಯಸ್ಸಿನ ಮಗು. 2 ಒಂದೇ ವಯಸ್ಸು, ನಾವು ಹೆಚ್ಚು ಕಡಿಮೆ ಒಂದು 6-3 ತಿಂಗಳ ವ್ಯತ್ಯಾಸ ಇರ್ಬೋದು. ಒಂದು ಸಾರಿ ಆ ಮಗು ಏನು ಮಾಡ್ತು, ಹೊರಗಡೆಯಿಂದ ಬಂದ ಮಗು ಆ ಮನೆಯ ಮಗುವಿನ ಹತ್ರ, ನನಗೂ ಕೊಡು, ನಾನು ಆಟ ಆಡ್ತೀನಿ ಚೆಂಡು ಅಂತ. ಈ ಮಗು ಖುಷಿಯಿಂದ ಕೊಡ್ತು. ಯಾಕೆಂದ್ರೆ ತನ್ನ ವಯಸ್ಸಿಂದ ಮಕ್ಕಳ ಸಹಜವಾಗಿ ಅದೊಂದು ಆ ಮನಸ್ಥಿತಿ ಇರ್ತದೆ. ಆ ಮಗುಗೆ ಕೊಡ್ತು, ಆಟ ಆಡ್ಕೋ, ಸರಿ ಪರವಾಗಿಲ್ಲ ಆಡ್ಕೋ ಅಂತ ಕೊಡ್ತು. ಆ ಮಗು ಏನು ಮಾಡ್ತು, ಆ ತಗೊಂಡು ಚೆಂಡನ್ನು ಒಂದು ಸಾರಿ ನೆಲಕ್ಕೂ ಕೂಡ ಹೊಡಿಲಿಲ್ಲ. ತಗೊಂಡು ಸೀದಾ ನೇರ ಹೋಯ್ತು, ಮನೆ ಹೊರಗಡೆ ಹೋಯ್ತು, ಕಟ್ಟೆ ಮೇಲೆ ಹೋಗ್ಕೊಂಡು ಚರಂಡಿ ಬಿಸಾಕ್ತು. ಕಣ್ಣೆದುರಿಗೆ ನಡೆದಿದ್ದನ್ನು ಹೇಳ್ತಿದ್ದೀನಿ ನಾನು. ಯಾಕೆ? ದುರ್ಬುದ್ಧಿ. ನನಗಿಲ್ಲ ಚೆಂಡು, ಅವನು ಆಟ ಆಡ್ತಿದ್ದಾನೆ, ಅವನು ಆಡಬಾರ್ದು, ಅವನ ಕೈಲಿರೋ ಚೆಂಡನ್ನು ಕಿತ್ಕೊಂಡು ಬಿಸಾಕ್ಬೇಕು. ಇದು ಅಷ್ಟು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಈ ಮಟ್ಟದ ದ್ವೇಷವೋ ಅಸೂಯೆಯೋ ಯಾಕೆ ಬರುತ್ತೆ? ಮನೆ ವಾತಾವರಣ, ಜೀವ ಸ್ವಭಾವ ಕೂಡ ಕಾರಣ. ಮನೆ ವಾತಾವರಣ ಅಷ್ಟು ಚಿಕ್ಕ ಮಗುವಿಗೆ ಏನು ಗೊತ್ತಾಗುತ್ತೆ? ಆದರೆ ಜೀವ ಸ್ವಭಾವ ಅಂತ ಇರ್ತದೆ. ಪ್ರತಿಯೊಂದು ಜೀವಕ್ಕೂ ಅದರದೇ ಆದ ಸ್ವಭಾವ ಇರ್ತದೆ. ಅದು ಗಾದೆ ಇದೆಯಲ್ಲ, ಸಿಂಹಾಸನದ ಮೇಲೆ ತೊಗೊಂಡೋಗಿ ಕೂರಿಸಿದ್ರು ಯಾವುದೋ ಒಂದು ಪ್ರಾಣಿ ತನ್ನ ಬುದ್ಧಿ ಬಿಡೋದಿಲ್ಲ ಅಂತ ಗಾದೆ. ಹಾಗೆ ಅವರ ಜೀವ ಸ್ವಭಾವವೇ ಆಗಿರುತ್ತೆ. ಆ ಹುಡುಗ ಕೂಡ ತುಂಬ ದುಷ್ಟನಾಗಿದ್ದ. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡ್ಬಿಟ್ಟ. ತಂದೆಯನ್ನು ಕಳ್ಕೊಂಡಾಗ ಪೂರ್ಣ ಏನಾಯಿತು, ತಾಯಿಗೆ ಜವಾಬ್ದಾರಿ ಮನೆಯದು ಬಿತ್ತು. ಒಬ್ಬನೇ ಮಗ ಬೇರೆ, ಅಲ್ಲಿ ಇಲ್ಲಿ ಕಂಡವ್ರ ಮನೆಯಲ್ಲೆಲ್ಲ ಕೆಲಸ ಮಾಡಿ ಮಗನ ಸಾಕುವಂಥ ಒಂದು ಪ್ರಸಂಗ ಬಂದ್ಬಿಟ್ಟಿದೆ. ಹೀಗಿದ್ದಾಗ ಅವನನ್ನು ಸಂಭಾಳಿಸೋಕ್ಕೆ ಬಹಳ ಕಷ್ಟಪಡ್ತಿದ್ಲು, ದುಡ್ಕೊಂಬರ್ತಿದ್ಲು. ಎಲ್ಲ ಮಾಡಿದರೂ ಕೂಡ ಇವನು ಎಲ್ಲ ದುಶ್ಚಟಗಳನ್ನು ಕಲಿತ. 16, 18, 20 ವರ್ಷಕ್ಕೆ ಬರೋಷ್ಟೊತ್ತಲ್ಲಿ ಎಲ್ಲ ಥರದ ದುಶ್ಚಟವೂ ಸಹ ಆಗೋಯ್ತು. ಒಂದು ದಿನ ಬೈದ್ಲು ತಾಯಿ, ಯಾಕೋ ಹೀಗೆ ಮಾಡ್ತೀಯ ಅಂತೇಳಿ. ಆವಾಗ ತಿರುಗಿ ತಾಯಿಗೆ ಹೊಡೆತ ತಿಂದ್ಕೊಳ್ಳೆ ತಾಯಿಗೆ ಬಹಳ ದುಃಖ ಆಯಿತು. ಕರ್ಕೊಂಡು ಗೋಂದಾವಲಿಗೆ ಬಂದು ಎಲ್ಲ ವಿಷಯವನ್ನು ಹೇಳಿ ಮಗನನ್ನು ಅಲ್ಲೇ ಬಿಟ್ಕೊಂಡು, ನೀನು ಇಲ್ಲೇ ಇದ್ಬಿಡು ಅಂದರು ಬ್ರಹ್ಮಚೈತನ್ಯ ಮಹಾರಾಜರು. ಅಲ್ಲೇ ಉಳ್ಕೊಂಡ್ಳು. ಕೆಲವು ದಿವಸಗಳ ನಂತರ ಆಕೆ ಕೂಡ ತೀರೋದು. ಇವನಿಗೆ ದುಷ್ಟರ ಸವಾಸ ಯಾವ ಮಟ್ಟಿಗೆ ಬೆಳೆದಿತ್ತು ಅಂದರೆ, ಅಷ್ಟೇ ವಯಸ್ಸಿಗೆ ಇವನಿಗೆ ಸಾಯಂಕಾಲ ಆದ ಕೂಡಲೇ ಹೆಣ್ಣುಗಳನ್ನು ಹುಡ್ಕೊಂಡು ಹೋಗ್ತಿದ್ದ. ಏನು ಮಾಡಿದ್ರು, ಎಷ್ಟು ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಒಂದು ದಿನ ಅಲ್ಲಿ ಸಾಯಂಕಾಲ ಇವರು ಪ್ರವಚನ ಮಾಡೋ ಟೈಮ್ನಲ್ಲಿ ಕೂತಿದ್ದವನು. ಒಂದು ದಿವಸ ಪ್ರವಚನ ಮುಗಿದ ಮೇಲೆ ಇವರು ಬಂದು ನೋಡ್ತಾರೆ, ಇಲ್ಲ. ಎಲ್ಲಿ ಹೋದ ಅಂತೇಳಿ ನೋಡಬೇಕು ಹೇಳಿ 2 ಗಂಟೆ ರಾತ್ರಿ ಎದ್ಕೊಂಡು ದೊಂದಿ ತಗೊಂಡು ಹುಡುಕ್ತಾ ಹೋದಾಗ ಯಾವುದೋ ಒಂದು ಬೇರೆ ಹೆಣ್ಣಿನೊಂದಿಗೆ ಈತ ಇರೋದು ಗೊತ್ತಾಯಿತು. ನಿದ್ದೆ ಮಾಡ್ತಾ ಇದ್ದ. ಹೋದರು, ನೋಡಿದ್ರು, ತಮ್ಮ ಶಾಲನ್ನು ಅವನ ಮೇಲೆ ಹೊದಿಸ್ಬಿಟ್ಟು ಬಂದರು. ಬೆಳಗ್ಗೆ ಚಳಿಯಲ್ಲಿ ಬೆಚ್ಚಗೆ ಹೊದ್ಕೊಂಡು ಅವನು ಬೆಳಗಾದಾಗ ಎದ್ದು ನೋಡ್ತಾನೆ, ಮೈ ಮೇಲೆ ಬ್ರಹ್ಮಚೈತನ್ಯ ಮಹಾರಾಜರ ಶಾಲಿದೆ.
ಎಚ್ಚರ ಆದ ಕೂಡಲೇ ಗಾಬರಿಯಾದ, ಬಂದ, ಕಾಲಿಗೆ ಬಿದ್ದ. ಅವ್ರು ಏನೂ ಮಾತಾಡಲಿಲ್ಲ. ಹೋಗಿ ಸಾಧನೆ ಮಾಡು ಅಂತ ಹೇಳಿ ಅವನಿಗೆ ಹೇಳಿದ್ರು. ಅಲ್ಲಿಂದ ಸೀದಾ ಹೋಗಿ ಸಾಧಕನಾಗಿ ಆನಂತರ ದೊಡ್ಡ ಸಾಧಕನಾದ ಜೀವನದಲ್ಲಿ ಅಂತ ಬರ್ತದೆ. ಹಾಗೆ ಇಂತಹ ದುಶ್ಚಟಗಳನ್ನು ಹೊಂದಿರತಕ್ಕಂತಹ ದುಸ್ಸಂಗಿಗಳು ಅಲ್ಲಿ ಹೋದಾಗ ಅವರಿಗೆ ಕೂಡ ಆ ಒಂದು ದೋಷ ಅಂತಕ್ಕಂಥದ್ದು ಪರಿಹಾರ ಆಗಿದ್ದ ದಾಖಲೆ ಇದೆ. ಯಾವ ದೋಷ ಪರಿಹಾರ ಅಂತ ನಿಮಗೆ ಅಂದಾಜಾಯಿತು. ಇನ್ನೂ ಒಂದೇನಿದೆ ಅಂತಂದರೆ, ಒಬ್ಬ ಮನುಷ್ಯ ತುಂಬ ಒಂದು ದುರಾಸೆ ಮನುಷ್ಯ ಆಗಿದ್ದ. ಅಲ್ಲಿ ಹೋಗಿ ಕೇಳಿದಾಗ ಅವ್ರೇನು ಮಾಡಿದ್ರು ಬ್ರಹ್ಮಚೈತನ್ಯ ಮಹಾರಾಜರು ಅಂತಂದರೆ, ಏನಾಗಬೇಕು ನಿನಗೆ? ಏನಿಲ್ಲ, ನನಗೊಂದು 10 ಕೋಟಿ ರೂಪಾಯಿ ದುಡ್ಡು ಬೇಕಿತ್ತು ಅಂದ. 10 ಕೋಟಿ? ಈಗ ಎಷ್ಟು ವರ್ಷದ ಹಿಂದೆ ಇದು? ಸುಮಾರು 125 ವರ್ಷದ ಹಿಂದಿನ ಕಥೆ ಅಂತ ಇಟ್ಕೊಳ್ಳಿ. 125, 150 ವರ್ಷದ ಹಿಂದಿನ ಕಥೆ. 10 ಕೋಟಿ ರೂಪಾಯಿ ಕೊಡೋಣ ಬಿಡು ಅಂದ್ಬಿಟ್ರು ಬ್ರಹ್ಮಚೈತನ್ಯ ಮಹಾರಾಜರು. ಎತ್ತಿದ ಮಾತಿಗೆ 10 ಕೋಟಿ ಯಾವ ಮಹಾ ದೊಡ್ಡ ವಿಷಯ, ಬೇಕಾದಷ್ಟಿದೆ ನೆಲಮಾಳಿಗೆಯಲ್ಲಿ ತಗೊಂಡು ಹೋಗ್ಕೋದೇನು ಅಂದರು. ಭಾರಿ ಖುಷಿ ಆಗ್ಬಿಡ್ತಾವೆ. 10 ಕೋಟಿ ಏನು ಸಣ್ಣ ಅಮೌಂಟ? ಖುಷಿಯಾಗಿ ಆಯಿತು. ಅಲ್ಲೇ ಕೂತ್ಕೊಂಡು ಮತ್ತು ನಾನು ಏನು ಮಾಡಲಿ? ಹಾಗಾದರೆ ಏನೂ ಮಾಡಬೇಡ, ಇಲ್ಲಿರು, ಪ್ರತಿನಿತ್ಯ ರಾಮತಾರಕ ಜಪ ಮಾಡು, ಹನುಮಾನ್ ಚಾಲೀಸ ಹೇಳು, ರಾಮದೇವರು ಪ್ರದಕ್ಷಿಣೆ ಮಾಡು, ಬಾ, ನಾನು ವ್ಯವಸ್ಥೆ ಮಾಡ್ತೀನಿ ನಿನಗೆ ಅಂದರು. ಸರಿ, ಅಲ್ಲೇ ಇದ್ದ 6 ತಿಂಗಳಾಯ್ತು. 6 ತಿಂಗಳು 3 ತಿಂಗಳು 6 ತಿಂಗಳು ಹೀಗೆ ಕಳೆದ 6 ತಿಂಗಳಾದ್ಮೇಲೆ ಒಂದು ದಿನ ಅವನೇನು ಮಾಡ್ದ, ನೀವೇನು ಕೊಡ್ತೀರೋ ಇಲ್ಲೋ ಹೇಳಿ ಎಂದ. ಸಿದ್ಧವಾಗಿದೆ, ಚೀಲಕ್ಕೆ ಹಾಕಿ ಹೋಲದು ಇಟ್ಟುಬಿಟ್ಟಿದ್ದೀನಿ, ಆದರೆ 1-2 ಚೀಲ ಇಲ್ಲ. 10 ಕೋಟಿ ಅಲ್ವಾ, ಒಂದು 500 ಚೀಲ ಇದೆ. ಈಗ 500 ಚೀಲ ಹಾಕೊಂಡು ಹೋಗ್ಬೇಕು ಅಂತಂದ್ರೆ ಕನಿಷ್ಠ ಆದರೂ ಒಂದು 50 ಗಾಡಿ ಆದರೂ ಬೇಕು. ಹಾಗೆ ಒಂದು 50 ಎತ್ತಿನ ಗಾಡಿ ತಗೊಂಬಂದು ತುಂಬ್ಕೊಂಡು ಹೋಗು. ಇಡೀ ಊರು ಸುತ್ತಿರೋ 5 ಗಾಡಿನೂ ಸಿಕ್ಕಲಿಲ್ಲ ಅವನಿಗೆ. ಬಂದ್ಕೊಂಡು ಕಾಲಿಗೆ ಬಿದ್ದು 5 ಗಾಡಿನೂ ಸಿಕ್ಕಲಿಲ್ಲ ಅಂತ. ಮತ್ತು ನಾನೇನು ಮಾಡಲಿ? ಚೀಲ ಇದೆ, ಹೊತ್ಕೊಂಡು ಹೋಗು, ಯಾರು ಬೇಡ. ಆವಾಗ ಅವನಿಗೆ ಹೇಳ್ತಾರೆ, ಯಾಕೆ ಬೇಕು ಭ್ರಮೆ ನಿನಗೆ? ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಷ್ಟಪಡೋದು ದುಡಿದು ಸಂಪಾದನೆ ಮಾಡಿ ತಿನ್ನಯ್ಯ, ಯಾಕೆ ಈ ಸೋಮಾರಿತನ ಬೆಳೆಸ್ಕೊಳ್ತೀಯ ಅಂಥೇಳಿ ಅವನಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ರು ಅಂತಕ್ಕಂಥದ್ದು. ಇದರಲ್ಲಿ 2 ವಿಷಯ, ಇಂಥದ್ದು ಬೇಕಷ್ಟು ಘಟನೆಗಳಲ್ಲಿ ನಡೆದಿದ್ದಿದೆ. ಇದರಲ್ಲಿ 2 ವಿಷಯ ನಾವು ತಿಳ್ಕೊಬೇಕು. ಮೊದಲನೇದಾಗಿ, ಯಾರು ದುಷ್ಟ ಸಹವಾಸವನ್ನು ಮಾಡಿಕೊಂಡಿರ್ತಾರೆ, ದುಸ್ಸಂಗವನ್ನು ಮಾಡಿ ದುಶ್ಚಟಗಳಿಗೆ ಬಲಿಯಾಗಿ ಸುಮ್ಮನೆ ವಿನಾಕಾರಣವಾಗಿ ಜೀವನ ಬರ್ಬಾದ್ ಮಾಡ್ಕೋತಾ ಇರ್ತಾರೆ, ಅಂಥವರಿಗೆ ಅಲ್ಲಿ ಹೋಗಿ ಸೇವೆ ಮಾಡಿದರೆ ಸದ್ಬುದ್ಧಿ ಅಂತಕ್ಕಂಥದ್ದು ಬರ್ತದೆ, ಸನ್ನಡತೆಯನ್ನು ಕರೀತಾರೆ ಅನ್ನೋದು ಒಂದು. 2ನೇದು, ಯಾರಿಗೆ ಅತಿರೇಕವಾದ ದುರಾಸೆ, ಅತಿರೇಕವಾಗಿರ್ತಕ್ಕಂಥ ಸೋಮಾರಿತನ, ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ, ಅಸಡ್ಡೆ, ತಾತ್ಸಾರದ ಸ್ವಭಾವ ಇರ್ತದೆ, ಅಂಥವರು ಅಲ್ಲಿ ಹೋಗಿ ಸೇವೆ ಇತ್ಯಾದಿಗಳನ್ನು ಮಾಡಿಕೊಂಡು ಬಂದರೆ ಅವರಿಗೆ ಒಂದು ಚಟುವಟಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಹುಮ್ಮಸ್ಸು, ಹುರುಪು, ಉತ್ಸಾಹಗಳೆಲ್ಲವೂ ಸಹ ಬರೋದ್ರ ಜೊತೆಯಲ್ಲಿ ಅವರ ಜೀವನ ಕೂಡ ಸುಧಾರಣೆ ಆಗ್ತದೆ. ಹಾಗಾಗಿ ಗೋಂದಾವಲೇಕರ ಬ್ರಹ್ಮಚೈತನ್ಯ ಮಹಾರಾಜರ ಸಮಾಧಿ ಇರ್ತಕ್ಕಂಥದ್ದು ಗೋಂದಾವಲೆ ಅಂಥೇಳಿ ಆ ಊರಿಗೆ ಹೋಗಿ ಸೇವೆಯನ್ನು ಸಲ್ಲಿಸಿ ಅಲ್ಲಿ ಶಕ್ತಿಯಾನುಸಾರ ಅಲ್ಲಿ ಉಳಿಯೋದಕ್ಕೆ ಊಟ ಉಪಚಾರ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪಾಪಾಚರಣೆ ಮಾಡಬಾರ್ದು, ನೆನಪಿರಬೇಕು. ಇದನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿ ಬಂದರೆ ಖಂಡಿತವಾಗಿ ಎಲ್ಲ ಫಲಗಳನ್ನು ಕೂಡ ಅಲ್ಲಿ ಹೊಂದಲಿಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ ಯಾರೆಲ್ಲರಿಗೆ ಸ್ವಲ್ಪ ಮದ್ಯ ವ್ಯಸನಿಗಳಾಗಿರ್ತಾರೆ, ದುಶ್ಚಟಗಳ ದಾಸರಾಗಿರ್ತಾರೆ, ಅಂಥವ್ರಿಗೂ ಬಹುಶಃ ಈ ಒಂದು ಕ್ಷೇತ್ರ ಒಳ್ಳೆಯ ರಾಮಬಾಣ ಅಂತ ಭಾವಿಸ್ತೇವೆ. ಗುರುಗಳೇ, ಇವತ್ತಿನ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಈ ಒಂದು ವಿಭಾಗಕ್ಕೆ ವೀಣಾ ಅನ್ನೋರು ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಒಂದು ಪ್ರಶ್ನೆಯನ್ನು ಕಳಿಸ್ತಾ ಇದ್ದಾರೆ. ಅವರು ಹುಟ್ಟಿರುವಂಥ ದಿನಾಂಕ 15/7/1995 3 AM ಅಂತ ಹೇಳ್ತಾ ಇದ್ದಾರೆ. ಬೆಳಗಿನ ಜಾವ 3 ಗಂಟೆ. ಗುರುಜಿ ನಮಸ್ತೆ ಗುರುಜಿ, ನಾವು ಒಂದು ಮನೆಯನ್ನು ಕಟ್ಟಿಸ್ತಾ ಇದ್ದೀವಿ ಗುರುಜಿ, ಆದರೆ ಅದು ಅರ್ಧಕ್ಕೆ ನಿಂತು ಹೋಗಿದೆ, ಪೂರ್ಣ ಮಾಡೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ, ಬಹಳಷ್ಟು ವಿಘ್ನಗಳು ಬರ್ತಾ ಇದೆ, ಏನಾದರೂ ದಯಮಾಡಿ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ವೀಣಾ ಅವರು ಮೈಸೂರಿನಿಂದ. ನಿಮ್ಮ ಜಾತಕವನ್ನು ನೋಡಿದಾಗ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ನಿಮ್ಮ ಜಾತಕವನ್ನು ನೋಡಿದಾಗ ವೃಷಭ ಲಗ್ನ ಮತ್ತು ಧನಿಷ್ಠ ನಕ್ಷತ್ರ ಕುಂಭ ರಾಶಿ ಬರ್ತಾ ಇದೆ. ನಿಮ್ಮ ರಾಶಿಗೆ ಚತುರ್ಥಾಧಿಪತಿ ಯಾರು? ನೀವು ಮನೆ ಅರ್ಧಕ್ಕೆ ನಿಲ್ತಿದೆ, ಅಥವಾ ಆ ಒಂದು ಮನೆ ಕಟ್ಟಡ ನಿರ್ಮಾಣಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಅಡ್ಡಿ ಆತಂಕಗಳು ಬರ್ತಿದೆ, ಪೂರ್ಣತೆಯನ್ನು ಹೊಂದುತ್ತಾ ಇಲ್ಲ ಇತ್ಯಾದಿಗಳನ್ನು ಕೇಳಿದ್ದೀರಿ. ಅಂದರೆ ಚತುರ್ಥಾಧಿಪತಿ ಆಗಿರತಕ್ಕಂತಹ ಸೂರ್ಯ ವೃಷಭ ಲಗ್ನದಲ್ಲೇ ಇರತಕ್ಕಂತಹದ್ದು ಶತ್ರುಕ್ಷೇತ್ರಸ್ಥನಾಗಿದ್ದು, ಸಪ್ತಮದಲ್ಲಿರ್ತಕ್ಕಂತಹ ಗುರು ವಕ್ರನಾಗಿ ದೃಷ್ಟಿಯನ್ನು ಕೊಟ್ಟಿದ್ದಾನೆ. ಅದರ ಅರ್ಥ ಏನು ಅಂದರೆ, ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಪೂರ್ಣವಾಗಿರ್ತಕ್ಕಂಥ ದೈವ ಬಲ ಇಲ್ಲ. ಇದು ಒಂದು. ಚಂದ್ರ ಚತುರ್ಥ ಭಾವದಲ್ಲಿ ಬರ್ತಕ್ಕಂಥದ್ದು ಅಂದರೆ ಇದರಲ್ಲಿ ಮಾತೃ ಸಮಾನರಾಗಿರ್ತಕ್ಕಂಥವರು,
ಅಂದರೆ ನಿಮ್ಮ ತಾಯಿಗೆ ಸಮಾನರಾದಂಥವರು ಅಥವಾ ತಾಯಿಯೇ ಇರಬಹುದು, ಅಂಥವರಿಂದ ಈ ವಿಷಯಕ್ಕೆ ಪರಿಪೂರ್ಣವಾಗಿರತಕ್ಕಂಥ ಬೆಂಬಲ ಇರೋ ಥರ ಲಕ್ಷಣಗಳು ಕಾಣಿಸ್ತಿಲ್ಲ. ಸ್ಥಾನಾಧಿಪತ್ಯವನ್ನು ಹೊಂದಿರತಕ್ಕಂತಹ ಶನೈಶ್ಚರ ಕೂಡ ಇದಕ್ಕೆ ದೃಷ್ಟಿಯನ್ನು ಕೊಡ್ತಾನೆ ವಕ್ರ ಸ್ಥಿತಿಯಲ್ಲಿ. ಅಂದರೆ ಎರಡನ್ನೂ ನಿಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಿಲ್ಲ. ಉದ್ಯೋಗ ಇರ್ಬೋದು ಅಥವಾ ಸಂಪಾದನೆ ಇರಬಹುದು, ಮನೆ ಇರಬಹುದು, ಕಟ್ಟಡ ನಿರ್ಮಾಣ ಇರಬಹುದು. ಈ ಎಲ್ಲ ವಿಭಾಗಗಳನ್ನು ಏಕತ್ರವಾಗಿ ನಿಭಾಯಿಸೋದಕ್ಕೆ ನಿಮಗೆ ಕಷ್ಟವಾಗ್ತಿದೆ. ಆ ಕಾರಣಕ್ಕಾಗಿ ಇದು ಹೆಲ್ಡಪ್ ಆದ ಥರ ಕಾಣಿಸ್ತಾ ಇದೆ. ಪ್ರಧಾನವಾಗಿ ಇಲ್ಲಿ ಆ ಒಂದು ಗುರುವಿನ ವಕ್ರಸ್ಥಿತಿ, ಇಲ್ಲಿ ಗೋಚಾರದಲ್ಲಿ ಕೂಡ ಈಗ ನೀವು ಪ್ರಶ್ನೆ ಕೇಳ್ತಾ ಇರೋ ಈ ಸಂದರ್ಭದಲ್ಲಿ ಕೂಡ ಯಾವ ಒಂದು ಆ ವೃಷಭ ರಾಶಿ ಇದೆ, ಆ ವೃಷಭ ರಾಶಿಗೆ ಈಗಲೂ ಶನೈಶ್ಚರನ ದೃಷ್ಟಿ ಇದೆ. ಇವತ್ತು ನೀವು ಏನು ಕೇಳ್ತಾ ಇದ್ದೀರಿ ನಮ್ಮನ್ನು, ಈ ಒಂದು ತಾರೀಕು ಆಗಸ್ಟ್ ತಿಂಗಳ 11ನೇ ತಾರೀಕಿನ ದಿವಸ ಇವತ್ತೂ ಕೂಡ ಇದೇ ಚಂದ್ರ ಅದೇ ಕುಂಭರಾಶಿಯಲ್ಲಿ, ನೀವು ಹುಟ್ಟಿರ್ತಕ್ಕಂಥ ಕುಂಭರಾಶಿಯಲ್ಲೇ ಇರ್ತಕ್ಕಂಥ ಯೋಗ ಇದೆ. ಗುರು ಮಾತ್ರ ಬಲಿಷ್ಠನಾಗಿ ವೃಷಭ ಲಗ್ನಕ್ಕೆ ಶಕ್ತಿಶಾಲಿಯಾದ ಸ್ಥಿತಿಯಾದ ಮಿಥುನದಲ್ಲಿ ಲಗ್ನಾಧಿಪತಿಯಾದ ಶುಕ್ರನೊಂದಿಗಿರ್ತಕ್ಕಂಥ ಒಂದು ಒಳ್ಳೆಯ ಗ್ರಹಯೋಗದಲ್ಲಿ ಪ್ರಶ್ನೆಯನ್ನು ಕೇಳಿದ್ದೀರಿ. ಅರ್ಥ ಏನು? ಮತ್ತಿಷ್ಟೆಲ್ಲ ಸಮಸ್ಯೆ ಇದೆಯಲ್ಲ ಗುರುಗಳೇ, ಒಳ್ಳೆಯ ಯೋಗದಲ್ಲಿ ಪ್ರಶ್ನೆ ಕೇಳಿದ್ದೀರಿ ಅಂದರೆ ಕಾಲ ಬಂದಿದೆ. ಈಗ ಈ ಎಲ್ಲ ಸಮಸ್ಯೆಗಳಿಂದ ನಿವೃತ್ತಿಯಾಗಿ ನಿಮ್ಮ ಮನೆಯನ್ನು ಪೂರ್ಣಗೊಳಿಸಿ ನೀವು ಅಲ್ಲಿ ಮನೆಯನ್ನು ವಾಸ್ತವ್ಯಕ್ಕೆ ಉಪಯೋಗಿಸೋದಕ್ಕೆ ಯೋಗ್ಯವಾದ ಕಾಲ ಈಗ ಬಂದಿದೆ ಅಂತ ಅದರ ಅರ್ಥ. ಹಾಗಾದ್ರೆ ಏನು ಮಾಡಬೇಕು ಈಗ ಅಂತಂದರೆ, ಎಲ್ಲಾದರೂ ಒಂದು ಪರಂಪರಾನುಗತವಾಗಿ ನೀವು ಇಷ್ಟಪಟ್ಟು ನಡ್ಕೊಳ್ತಕ್ಕಂಥ ಒಂದು ಗುರುಕ್ಷೇತ್ರಕ್ಕೆ ಹೋಗಬೇಕು. ಮೊದಲು ಅಲ್ಲಿಗೆ ಹೋಗ್ತಾ ಒಂದು 5 ತೆಂಗಿನಕಾಯಿಯನ್ನು ಮೊದಲೇ ತಂದು ಮನೆಯಲ್ಲಿ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು 5 ತೆಂಗಿನಕಾಯಿಗಳನ್ನು ಒಂದು ಹರಿವಾಣದಲ್ಲಿ ಇಟ್ಕೊಂಡು ಕೈಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಮೊದಲು ಹೀಗೆ ನಿಂತಿರ್ತಕ್ಕಂಥ ಮನೆ ಅನ್ನುವಂಥದ್ದು ಸಂಪೂರ್ಣವಾಗಿ ನಿರ್ಮಾಣವಾಗಿ ಅದು ವಾಸಕ್ಕೆ ಯೋಗ್ಯವಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸಿದ್ಧವಾಗಬೇಕು ಅಂತ ಪ್ರಾರ್ಥನೆಯನ್ನು ಮನೆಯಲ್ಲಿ ದೇವ್ರ ಮುಂದೆ ಮಾಡಿಕೊಂಡು, ಆನಂತರ ಒಂದು ಗುರುಕ್ಷೇತ್ರಕ್ಕೆ, ನೀವು ನಂಬುವಂಥ ಗುರುಕ್ಷೇತ್ರ ಶೃಂಗೇರಿ ಇರ್ಬೋದು, ಉಡುಪಿ ಇರ್ಬೋದು, ಅಥವಾ ಶಿರಡಿ ಇರ್ಬೋದು, ಮಂತ್ರಾಲಯ ಇರ್ಬೋದು, ನೀವು ಯಾವುದನ್ನು ನಂಬುತ್ತೀರೋ ಆ ಗುರುಕ್ಷೇತ್ರಕ್ಕೆ ಹೋಗಿ ಅದನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಒಪ್ಪಿಸ್ಬೇಕು ಗುರುಪೀಠದ ಎದುರುಗಡೆ. ಇದು ಮೊದಲನೇ ವಿಚಾರ. ಇದನ್ನು ಮಾಡಿ ಬಂದ ನಂತರದಲ್ಲಿ ಒಂದು ಶಿವಾರಾಧನೆ ಆಗಬೇಕು. ಅಯ್ಯೋ ಅರ್ಧಂಬರ್ಧ ಆಗಿದೆಯಲ್ಲ ಗುರುಗಳೇ, ಹೇಗೆ ಅಂದರೆ ಆಗಿರಲಿ, ಅರ್ಧಂಬರ್ಧ ಆಗಿದ್ರೂ ಪರವಾಗಿಲ್ಲ, ಅದೇ ಮನೆ ಒಳಗೇನೆ ನೀವು ಒಂದು ಶಿವಾರಾಧನೆಯನ್ನು ವ್ಯವಸ್ಥಿತವಾದ ರೀತಿಯಲ್ಲಿ, ನಾನು ಹಿಂದೆಲ್ಲ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ದೇವತೆಗಳನ್ನು ಅಗ್ನಿ ಶರೀರಿಗಳು ಅಂತ. ಹಾಗಾಗಿ ಆ ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತೇವೆ, ಅಥವಾ ಈಶಾನ್ಯ ಭಾಗದಲ್ಲಿ ಜಾಗ ಇದ್ದರೂ ಸರಿ, ದೇವಮೂಲೆ ಅಂತ ಹೇಳ್ತೇವೆ. ಇದು ಎರಡರಲ್ಲಿ ಎಲ್ಲಿ ಅನುಕೂಲ ಇದೆ ಆ ಜಾಗದಲ್ಲಿ ಒಂದು ಕಬ್ಬಿಣದ ಹೋಮದ ಕುಂಡ ಬೇಡ, ಬದಲಾಗಿ ಇಟ್ಟಿಗೆಗಳನ್ನು ಇಟ್ಕೊಳ್ಳಿ. ಹಾಲು ಬ್ಲಾಕ್ ಆದರೂ ಬರುತ್ತೆ, ಮಣ್ಣಿಂದ ಆದರೂ ಬರುತ್ತೆ. ಇಟ್ಟಿಗೆಯನ್ನು ಜೋಡಿಸಿ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಶ್ರೀರುದ್ರ ಪ್ರಶ್ನೆ ಅಂತಕ್ಕಂಥ ಮಂತ್ರಭಾಗದಲ್ಲಿ ಬರ್ತಕ್ಕಂಥ ರುದ್ರಾಧ್ಯಾಯ ಮಂತ್ರಗಳು, ಇವತ್ತು ಸೋಮವಾರ ಕೂಡ ಇದೆ. ಎಷ್ಟು ಇದೆಲ್ಲ ಕಾಕತಾಳೀಯ ಅಲ್ಲ, ಇದು ದೈವಯೋಗದಿಂದ ಬರ್ತಕ್ಕಂಥದ್ದು. ಶ್ರಾವಣ ಮಾಸ ಇದೆ, ಸೋಮವಾರ ಇದೆ, ನಿಮಗೆ ಲಗ್ನದಲ್ಲಿ ಸೂರ್ಯ ಇದ್ದಾನೆ. ಎಲ್ಲೆಲ್ಲವೂ ಸಹ ಈ ರೀತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಿವಾರಾಧನೆಯಿಂದ ನಿಮಗೆ ಪರಿಹಾರ ಅಂತ ಕಂಡು ಬಂದಿದೆ. ಹಾಗಾಗಿ ನಾನು ಏನೇನು ಹೇಳಿದ್ದೇನೆ ಎಲ್ಲವನ್ನು ನೆನಪಿಟ್ಕೊಂಡು ಇದನ್ನು ಆಚರಣೆ ಮಾಡಿ ಸರಿಯಾದ ರೀತಿಯಲ್ಲಿ ರುದ್ರಾರಾಧನೆ ಆಗಬೇಕು ಆ ಜಾಗದಲ್ಲಿ. ಇದಾಯಿತು ಅಂದರೆ ಅಲ್ಲಿರ್ತಕ್ಕಂಥ ದೋಷಗಳೆಲ್ಲ ಪರಿಹಾರವಾಗಿ ಅಗ್ನಿಜ್ವಾಲೆ ಹೇಗೆ ಉರಿತದೆಯೋ ಹಾಕಿ ಪ್ರಜ್ವಲಿಸಿ ದೈವ ಬಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಆನಂತರದಲ್ಲಿ ಮನೆ ನಿರ್ಮಾಣವೂ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಗೃಹ ಪ್ರವೇಶ ವಿಧಿಗಳನ್ನು ಅನುಸರಣೆ ಮಾಡಿ ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆರಂಭ ಮಾಡಿ ಒಳ್ಳೆಯದಾಗಲಿ. ವೀಣಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಮೆಸೇಜ್ ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಮೆಸೇಜನ್ನು ಕಳಿಸಿ ನಮ್ಮ ಕಾರ್ಯಕ್ರಮಕ್ಕೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸ್ಬೋದು, ಅಥವಾ ಪತ್ರದ ಮೂಲಕ ಅಥವಾ ಇಮೇಲ್ ಐಡಿಗೂ ಕೂಡ ನಿಮ್ಮ ಪ್ರಶ್ನೆಯನ್ನು ಕಳಿಸಿಕೊಡಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ಕಾರ್ಯಕ್ರಮ ಯಾವಾಗ ಬೇಕಾದರೂ ಆರಾಮ್ಸೆ ನೀವು ನೋಡಬಹುದು ಯೂಟ್ಯೂಬ್ ಚಾನಲ್ನಲ್ಲಿ. NKR TV ಕನ್ನಡ ಇಸ್ ದ ಗುರುಜಿ, ಈ ಒಂದು ವಿಭಾಗದಲ್ಲಿ ಮನೋಜ್ ಕುಮಾರ್ ಅನ್ನೋರು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಹುಟ್ಟಿರುವಂಥ ದಿನಾಂಕ 5/2/1997 12 AM ಅಂತ ಹೇಳಿದ್ದಾರೆ. ಅವರ ಪ್ರಶ್ನೆ ಏನಪ್ಪಾ ಅಂತ ಹೇಳಿ, ಹುಟ್ಟಿರುವುದು ಹಾಸನದಲ್ಲಿ ಅಂತ ಕೂಡ ತಿಳಿಸ್ತಿದ್ದಾರೆ. ಗುರುಜಿ ನಮಸ್ಕಾರ, ನಂದು ಡಬಲ್ ಡಿಗ್ರಿ ಆಗಿದೆ ಗುರುಜಿ. ನಾನು ಗೌರ್ಮೆಂಟ್ ಕೆಲಸಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಗೌರ್ಮೆಂಟ್ ಕೆಲಸ ಸಿಗತ್ತಾ ಅನ್ನೋದು ಪ್ರಶ್ನೆ ಆಗಿದೆ ಮನೋಜ್ ರವರದ್ದು. ಮನೋಜ್ ಕುಮಾರ್ ಅವರು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇವ್ರದ್ದು ತುಲಾ ಲಗ್ನ ಮತ್ತು ಧನುರಾಶಿ, ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಶುಕ್ರ ದಶೆ
ಮುಕ್ತಾಯದ ಹಂತದಲ್ಲಿ ಉಂಟು. ಇದರ ಜೊತೆಯಲ್ಲಿ ಇವರ ಜಾತಕದಲ್ಲಿ ಏನಿದೆ, ಸರ್ಕಾರಿ ಉದ್ಯೋಗಕ್ಕೆ ಏನು ಸಮಸ್ಯೆ, ಯಾಕೆ ಆಗ್ತಿಲ್ಲ, ಅಥವಾ ಪ್ರಯತ್ನದಲ್ಲಿ ಏನು ವೈಫಲ್ಯ ಕಾಣ್ತಿದೆ, ಅಥವಾ ಸರ್ಕಾರಿ ಉದ್ಯೋಗ ಪ್ರಾಪ್ತಿ ಅವಕಾಶ ಉಂಟೋ ಇಲ್ವೋ ಅಂತ ನೋಡಿದರೆ ಜಾತಕದ ಪ್ರಕಾರ ಸರ್ಕಾರಿ ಉದ್ಯೋಗ ಕಷ್ಟ. ಕಾರಣ ಏನು ಅಂತಂದರೆ ಕರ್ಮಭಾವದಲ್ಲಿರ್ತಕ್ಕಂತಹ ಸ್ಥಿತಿಗತಿಗಳು ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದಲ್ಲ. ಜೊತೆಯಲ್ಲಿ ಯಾವೊಂದು ಸರ್ಕಾರಿ ಉದ್ಯೋಗ ಅಂತ ಉಂಟು, ಇದು ವೈರುಧ್ಯಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ. ಅಂದರೆ ಬುಧ, ಶುಕ್ರ, ರವಿ, ಬುಧಾದಿತ್ಯ ಯೋಗ ಚತುರ್ಥ ಭಾವದಿಂದ ಕರ್ಮಕ್ಕೆ ದೃಷ್ಟಿ ಇರತಕ್ಕಂಥದ್ದು ಮತ್ತು ಕರ್ಮಾಧಿಪತಿಯ ಸ್ಥಿತಿ ಕೂಡ ಅಷ್ಟು ಉತ್ತಮವಾಗಿಲ್ಲ. ಕಾರಣ ಕೃಷ್ಣ ಪಕ್ಷದ ಸಂಪೂರ್ಣ ಕ್ಷಯಚಂದ್ರ, ಕ್ಷೀಣಚಂದ್ರ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸಿನಿವಾಲಿ ಮತ್ತು ಕ್ಷೀಣಚಂದ್ರ ಎರಡು ದೋಷ, ಕುಹು ದೋಷ ಅಂತ ಕೂಡ ಹೇಳ್ತೇವೆ. ಹಾಗೆ ಸಿನಿವಾಲಿ ದೋಷ, ಕ್ಷೀಣಚಂದ್ರ ದೋಷ ಇತ್ಯಾದಿ ಹೆಸರಿಂದ ಕೂಡ ಕರೀತೇವೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದರೆ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಬೇಕಾಗಿರ್ತಕ್ಕಂಥ ಒಂದು ಬಲದ ಸಾಮರ್ಥ್ಯ ಕಡಿಮೆ ಕಾಣಿಸ್ತದೆ. ಹಾಗೆ ಏನು ಮಾಡಬೇಕು ಇದಕ್ಕೆ? ಈ ಒಂದು ಯೋಗ ಅಂತಕ್ಕಂಥದ್ದು ಬರಲಿಕ್ಕೆ ಅವಕಾಶ ಉಂಟಾದರೆ ಖಂಡಿತ ಅವಕಾಶ ಉಂಟು. ಯಾವಾಗ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಜಾತಕದಲ್ಲಿ ಚಂದ್ರ ದಶೆ ಆರಂಭವಾಗ್ತದೆ, ಚಂದ್ರ ದಶೆಯ ಮುಕ್ತಾಯದ ಒಳಗೆ ಸೂರ್ಯನ ದಶೆ ಅಂತಕ್ಕಂಥದ್ದು ಮುಗಿದು ಚಂದ್ರನ ದಶೆ ಬರ್ತದೆ. ಚಂದ್ರನೇ ನಿಮಗೆ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ನಿಮಗೆ ಚಂದ್ರ ದಶೆಯ ಆರಂಭದಲ್ಲೇ ಅದಕ್ಕೆ ಸೂಚನೆಗಳು ಸಿಗ್ತದೆ. ಆ ನಂತರದಲ್ಲಿ ಸರ್ಕಾರಿ ಉದ್ಯೋಗ ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಅವಕಾಶ ಉಂಟು. ಆದರೆ ಇದಕ್ಕೆ ಮಾರಕವಾಗಿರತಕ್ಕಂಥ 3 ದೋಷ, ಕುಹು ಮತ್ತು ಸಿನಿವಾಲಿ, ಕ್ಷೀಣಚಂದ್ರ 3 ದೋಷ ಇದೆ. ಇದನ್ನು ನೆನಪಿಟ್ಕೊಳ್ಳಿ. ಈ 3ಕ್ಕೂ ಸಂಬಂಧಪಟ್ಟು ಚಂದ್ರವೃದ್ಧಿಯನ್ನು ಮಾಡೋದ್ರ ಜೊತೆಗೆ ಅಶ್ವಾರೂಢ ಪಾರ್ವತಿ ಅಂತಕ್ಕಂಥ ಒಂದು ಸ್ವರೂಪ, ದೇವಿಯ ಸ್ವರೂಪ ಇದೆ. ಈ ಒಂದು ಅಶ್ವಾರೂಢ ಪಾರ್ವತಿ ಜಪ, ಹೋಮ ಇತ್ಯಾದಿ ಅರ್ಚನೆ, ಆರಾಧನೆಗಳನ್ನು, ತರ್ಪಣಗಳ ಆದಿಗಳನ್ನು ಮಾಡೋದರಿಂದ ನಿಮಗೆ ಸರ್ಕಾರಿ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಗಳು, ಸಾಮರ್ಥ್ಯಗಳು ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂತಂದರೆ ಈ ಸಂದರ್ಭದಲ್ಲಿ ನಿಮ್ಮ ಜಾತಕದ ಪ್ರಕಾರ ಕೂಡ ಇರತಕ್ಕಂಥ ಯೋಗಗಳು ಅಷ್ಟು ಉತ್ತಮವಾಗಿಲ್ಲ. ನಿಮ್ಮನ್ನು ಮಿಸ್ಲೀಡ್ ಮಾಡಿ ನಿಮ್ಮಿಂದ ದುಡ್ಡು ಕಾಸನ್ನು, ಲಾಭವನ್ನು ಪಡ್ಕೊಂಡು ಆನಂತರ ನಿಮಗೆ ಕೈ ಎತ್ತುವಂಥದ್ದು, ಕೊಟ್ಟವನು ಕೊಡಂಗೆ ಇಸ್ಕೊಂಡವನು ಈರ್ಭದ್ರ ಅನ್ನಂಗೆ ಆಗ್ಬಿಡುತ್ತೆ ನಾಳೆ. ಹಾಗಾಗಿ ಯಾರನ್ನಾದರೂ ಅವರನ್ನು ನಂಬಿ ಸುಮ್ಮನೆ ಯಥೇಷ್ಟವಾಗಿ ಆ ಥರದ ದುರ್ಬುದ್ಧಿ ಜನರು ಇದ್ದಾರೆ ನಮ್ಮಲ್ಲಿ. ಅಂಥವರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮೊದಲು ಕುಹು, ಸಿನಿವಾಲಿ ಮತ್ತು ಕ್ಷೀಣಚಂದ್ರ ಶಾಂತಿಗಳನ್ನು ಆಚರಣೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ಅಶ್ವಾರೂಢ ಪಾರ್ವತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಅದು ಹೇಗೆ ಏನು ಎತ್ತ ಅನ್ನೋದನ್ನು ಸಮಯ ಸಿಕ್ಕಾಗಬೇಕಾದ್ರೆ ತಿಳಿಸ್ಕೊಡ್ತೀನಿ. ನನ್ನ ನೇರವಾಗಿ ಸಂಪರ್ಕ ಮಾಡಿ ಆ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ. ಆ ಭಗವತಿಯ ಅನುಗ್ರಹ ಆದ ನಂತರದಲ್ಲಿ ನಿಮಗೆ ಅಧಿಕಾರ ಅಂತಕ್ಕಂಥದ್ದು ಅಥವಾ ಒಂದು ಸರ್ಕಾರಿ ಉದ್ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಗುರುಗಳೇ, ಗುರುವಾರದಂದು ಬಹಳ ವಿಶಿಷ್ಟವಾದ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ಸಲ್ಲಿಸಲಿ. ನಿಮ್ಮನ್ನು ಎಲ್ಲ ಸಂಕಟಗಳಿಂದ ಪಾರು ಮಾಡಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸೌಭಾಗ್ಯ, ಸಂಪತ್ತು, ಆರೋಗ್ಯ ಎಲ್ಲ ರೀತಿಯಲ್ಲಿ ನಿಮ್ಮನ್ನು ಚೆನ್ನಾಗಿಡಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಾಳೆ ವಿಶಿಷ್ಟವಾದ ಒಂದು ಕ್ಷೇತ್ರ ಜೊತೆಗೆ ಆಚಾರ ವಿಚಾರ ಜೊತೆಗೆ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರದೊಂದಿಗೆ ನಾವು ಬರ್ತೀವಿ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ. ನೀವು ಯಾವಾಗ ಬೇಕಾದರೂ ನಮ್ಮ ವಾಹಿನಿಯನ್ನ ನೋಡಬಹುದು. ಅಣು ಅಣುವಿನಲ್ಲೂ ಕನ್ನಡತನವನ್ನ ಕಾಣಬಹುದು NKR ಟಿವಿಯಲ್ಲಿ. ಹೋಗ್ಬರೋದಾ? ನಮಸ್ಕಾರ.